ನಮಸ್ಕಾರ ಸ್ನೇಹಿತರೆ, ಪರೀಕ್ಷೆಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ನವೆಂಬರ್ನ 3ನೇ ವಾರದ ಕೆಲವೊಂದು ಕರೆಂಟ್ ಅಫೇರ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸಜೆಷನ್ ಏನಂತಂದ್ರೆ, ಈಗ ಜೂನ್ ಇಂದ ಹಿಡಿದು ನವೆಂಬರ್ ವರೆಗೂ ಏನು ನಾವು ಕರೆಂಟ್ ಅಫೇರ್ಸ್ ನ ಡಿಸ್ಕಸ್ ಮಾಡಿದೀವಲ್ಲ, ಅದನ್ನೆಲ್ಲ ಪ್ಲೇ ಲಿಸ್ಟ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕಿದೀವಿ. ಸೊ ನೀವು ಅಲ್ಲಿ ನೋಡಬಹುದು. ಇನ್ನು ಈ ಸೆಷನ್ ಶುರು ಮಾಡಬೇಕು ಅಂತಂದ್ರೆ ಯಾವ ಟಾಪಿಕ್ ನಾವು ಡಿಸ್ಕಸ್ ಮಾಡ್ತೀವಿ ಅದನ್ನ ಪಟ್ಟಿ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಪಾಲಿಟಿ ಅಥವಾ ಗವರ್ನೆನ್ಸ್ ಸೆಕ್ಷನ್ ಅಲ್ಲಿ ನೋಡ್ತೀವಿ ಅನ್ನೋದಾದ್ರೆ, ICDS ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಏನಿದೆಯಲ್ಲ, ಅದನ್ನ ಲಾಂಚ್ ಮಾಡಿ ಈಗ 50 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಈ ಸ್ಕೀಮ್ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ನಂತರದಲ್ಲಿ ಆಶಾ AI, ಈಗ ಏನು PDS ಸಿಸ್ಟಮ್ ಅಲ್ಲಿ ಆಗುವಂತ ಕುಂದುಕೊರತೆಗಳನ್ನ ನಿಭಾಯಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ AI ನ ಯೂಸ್ ಮಾಡ್ಬಿಟ್ಟು ಒಂದು ಟೂಲ್ ತಂದಿದೆ. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರದಲ್ಲಿ AMR ಆಕ್ಷನ್ ಪ್ಲಾನ್, ಏನ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಏನಿದೆಯಲ್ಲ, ಅದನ್ನ ಹೇಗೆ ತಡೆಗಟ್ಟಬೇಕು ಅಂತ ಹೇಳಿ ಆಕ್ಷನ್ ಪ್ಲಾನ್ ನ ಈಗ ಸರ್ಕಾರ ಮತ್ತೆ 2.1 ರಿಲೀಸ್ ಮಾಡಿದೆ. ಸೊ ಅದನ್ನ ಏನು ಅಂತ ನೋಡ್ತಾ ಹೋಗೋಣ. ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ, ಕೆಲವೊಂದು ಪ್ರಾವಿಷನ್ಸ್ ಯಾವ್ದ್ರಲ್ಲಿ ಟ್ರಿಬ್ಯುನಲ್ ರಿಫಾರ್ಮ್ ಆಕ್ಟ್ ಅಲ್ಲಿ ಇದ್ದಂತ ಕೆಲವೊಂದು ಪ್ರಾವಿಷನ್ಸ್ ಗಳನ್ನ ಸ್ಟೆಕ್ ಡೌನ್ ಮಾಡಿದೆ. ಆ ಪ್ರಾವಿಷನ್ಸ್ ಗಳು ಯಾಕೆ ಸ್ಟೆಕ್ ಡೌನ್ ಮಾಡ್ತು, ಟ್ರಿಬ್ಯುನಲ್ಸ್ ಅಂದ್ರೆ ಏನು ನೋಡ್ತಾ ಹೋಗೋಣ. ನಂತರದಲ್ಲಿ ಇಂಡಿಯಾ 2023ರಲ್ಲಿ ಒಂದು ಡೇಟಾ ಪ್ರೊಟೆಕ್ಷನ್ ಲಾ ತಂದಿದೆ. ಸೊ ಅದರ ಒಂದು ರೂಲ್ಸ್ ನ ವಿಸ್ತೃತವಾದ ಒಂದು ರೂಲ್ಸ್ ನ ಈಗ ರಿಲೀಸ್ ಮಾಡಿದೆ. ಸೊ ಅದೇನು ಅಂತ ನೋಡ್ತಾ ಹೋಗೋಣ. ನಂತರದಲ್ಲಿ ಜರ್ಮನ್ ವಾಚ್ ಏನ್ ಮಾಡಿದೆ ಅಂತಂದ್ರೆ, ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಅಂತ ಹೇಳಿ ಒಂದು ಇಂಡೆಕ್ಸ್ ನ ರಿಲೀಸ್ ಮಾಡಿದೆ. ಅದರಲ್ಲಿ ಇಂಡಿಯಾದ ಸ್ಥಾನ ಏನು ಮತ್ತೆ ಇಂಡಿಯಾ ಆ ಸ್ಥಾನಕ್ಕೆ ಬರೋದಕ್ಕೆ ಕಾರಣಗಳೇನು, ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಇನ್ನು ಸುಪ್ರೀಂ ಕೋರ್ಟ್ ಶರಂದ ಫಾರೆಸ್ಟ್, ಜಾರ್ಖಂಡ್ ಅಲ್ಲಿ ಸಿಗುವಂತಹ ಶರಂದ ಫಾರೆಸ್ಟ್ ಏನಿದೆಯಲ್ಲ, ಅಲ್ಲಿ ಅದನ್ನ ವೈಲ್ಡ್ ಲೈಫ್ ಸೆಂಚುರಿ ಅಂತ ಹೇಳಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿದೆ. ಈ ಶರಂದ ಫಾರೆಸ್ಟ್ ನ ಸ್ಪೆಷಾಲಿಟಿ ಏನು, ಯಾಕೆ ಅದನ್ನ ಹೇಳ್ತಾ ಇದೆ, ಅದನ್ನ ನೋಡ್ತಾ ಹೋಗೋಣ. ನಂತರ ಗ್ಲೋಬಲ್ ಬಿಗ್ ಕ್ಯಾಟ್ ಸಮಿಟ್ 2026ನ ಇಂಡಿಯಾ ಹೋಸ್ಟ್ ಮಾಡೋದಾಗಿ ಹೇಳ್ಕೊಂಡಿದೆ. ಅಂದ್ರೆ ನಾವೇ ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ನ ತಂದಿದ್ದು ಅಥವಾ ಲಾಂಚ್ ಮಾಡಿದ್ದು. ಸೊ ಅದರ ಒಂದು ಭಾಗವಾಗಿ ಈ ಸಮಿಟ್ ನಡೀತಾ ಇದೆ. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನಂತರದಲ್ಲಿ SNT ಸೆಕ್ಷನ್ ಬರ್ತೀವಿ ಅಂತಂದ್ರೆ, ಕ್ರಿಸ್ಪರ್ ಜೀನ್ ಥೆರಪಿ ಈ ಸಿಕಲ್ ಸೆಲ್ ಅನಿಮಿಯಾನ ಟ್ರೀಟ್ ಮಾಡೋದಕ್ಕೆ ಇಂಡಿಯಾದಲ್ಲೇನೆ ಬಿರ್ಸಾ 101 ನೆನ್ಪಿಟ್ಕೋಬೇಕು, ಬಿರ್ಸಾ 101 ಈ ಒಂದು ಟೂಲ್ ಅಥವಾ ಟೆಕ್ನಿಕ್ ನ ನಾವು ಇಂಡಿಯಾದಲ್ಲೇನೆ ಲಾಂಚ್ ಮಾಡ್ತಾ ಇದೀವಿ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರದಲ್ಲಿ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್, ಇದಕ್ಕೆ ಈಗ ಸೆಷೆಲಿಸ್ ಐಲ್ಯಾಂಡ್ ನ್ಯೂ ಮೆಂಬರ್ ಆಗಿ ಆಡ್ ಆಗಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಒಂದು ಮಿಲಿಟರಿ ಎಕ್ಸರ್ಸೈಸ್, ಅಜಯ ವಾರಿಯರ್ ಅನ್ನೋ ಮಿಲಿಟರಿ ಎಕ್ಸರ್ಸೈಸ್ ಇಂಡಿಯಾ ಮತ್ತೆ UK ಬಗ್ಗೆ ನಡೀತಾ ಇದೆ, ಈ ಮಧ್ಯೆ ನಡೀತಾ ಇದೆ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ, ಎಲ್ಲಿ ನಡೀತಿದೆ ಏನು ಅಂತ ನೋಡ್ತಾ ಹೋಗೋಣ. ಮತ್ತೆ 2 GI ಟ್ಯಾಗ್ ಗಳು ಈ ಸಲ ನ್ಯೂಸ್ ಅಲ್ಲಿತ್ತು. ಒಂದು ಅಂಬುಚಿ ವೈಟ್ ಮಾರ್ಬಲ್, ಇದು ಗುಜರಾತ್ ಇಂದ. ನಂತರದಲ್ಲಿ ಲೆಪ್ಚಾ ಕಮ್ಯುನಿಟಿ ಯೂಸ್ ಮಾಡುವಂತಹ ಎರಡು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಇದಕ್ಕೆ ಈಗ GI ಟ್ಯಾಗ್ ಬಂದಿದೆ. GI ಟ್ಯಾಗ್ ಅಂದ್ರೆ ಏನು, ಸೊ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರದಲ್ಲಿ ಮೆಕ್ಸಿಕೋನ ಫಾತಿಮಾ ಬೋಸ್ ಅವರು ಮಿಸ್ ಯೂನಿವರ್ಸ್ ನ ಗೆದ್ದಿದ್ದಾರೆ, ಅಂದ್ರೆ ವಿಶ್ವಸುಂದರಿ ಆಗಿದ್ದಾರೆ. 2025 ವಿಶ್ವಸುಂದರಿ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ನೋಡೋಣ. ಇನ್ನು ಕರ್ನಾಟಕ ಇಶ್ಯೂಗೆ ಬರ್ತೀವಿ ಏನಂತಂದ್ರೆ, ಕರ್ನಾಟಕ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಇಂಡಿಯಾದ ಫಸ್ಟ್ ಮ್ಯೂಸಿಯಂ, ಸಿಲ್ಕ್ ಮ್ಯೂಸಿಯಂ, ಇಂಡಿಯಾದ ಫಸ್ಟ್ ಸಿಲ್ಕ್ ಮ್ಯೂಸಿಯಂ ಈಗ ಮೈಸೂರಲ್ಲಿ ಎಸ್ಟಾಬ್ಲಿಷ್ ಆಗ್ತಿದೆ. ಸೊ ಅದ್ರ ಸ್ಪೆಷಾಲಿಟಿ ಏನು ಅದನ್ನ ನೋಡ್ತಾ ಹೋಗೋಣ. ನಂತರದಲ್ಲಿ ವೃಕ್ಷ ಮಾತೆ ಅಂತಾನೆ ಕರೆದಿದ್ದಂತಹ ಸಾಲುಮರದ ತಿಮ್ಮಕ್ಕ ಅವರು ತಮ್ಮ 114ನೇ ವಯಸ್ಸಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಸೊ ಅವ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟ್, ರಾಯಚೂರಿನ ಕವಿತಾಳ್ ಪೊಲೀಸ್ ಸ್ಟೇಷನ್ ಇಂಡಿಯಾದಲ್ಲೇ ನಂಬರ್ 3rd ರ್ಯಾಂಕಿಂಗ್ ಅಲ್ಲಿದೆ. ಸೊ ಇದನ್ನ ಅನೌನ್ಸ್ ಮಾಡಿದ್ದ ಯಾರು, ಯಾವ ಕ್ರೈಟೀರಿಯಾ ಮೇಲೆ ಅನೌನ್ಸ್ ಮಾಡಿದ್ದಾರೆ, ಇದನ್ನ ನೋಡ್ತಾ ಹೋಗೋಣ. ನಂತರದಲ್ಲಿ ಡಿಜಿಟಲ್ ನಾಗರಿಕ್ ಸ್ಕೀಮ್ ಅಂತೇಳಿ, ಅಂದ್ರೆ ಚಿಕ್ಕ ವಯಸ್ಸು ಅಥವಾ ಶಾಲಾ ಹಂತದಲ್ಲೇನೆ ಈ ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಮೂಡಿಸಬೇಕು ಅಂತೇಳಿ ಸರ್ಕಾರ ಈ ಡಿಜಿಟಲ್ ನಾಗರಿಕನ ಒಂದು ಸ್ಕೀಮ್ ನ ಲಾಂಚ್ ಮಾಡಿದೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನಂತರದಲ್ಲಿ ಬೆಳಗಾವಿಯ ರಾಣಿ ಚೆನ್ನಮ್ಮ ಝೂನ್ ಅಲ್ಲಿ ಕೆಲವೊಂದು ಕೃಷ್ಣಮೃಗಗಳು ಮೃತಪಟ್ಟಿವೆ. ಅದಕ್ಕೆ ಕಾರಣ ಏನು ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಕರ್ನಾಟಕ ತಂದೆ ಆದಂತಹ ಒಂದು AI ರೆಡಿ PC ಒಂದು ಕಂಪ್ಯೂಟರ್ ನ ಲಾಂಚ್ ಮಾಡಿದೆ. KEO ಅಂತ ಅದ್ರ ಹೆಸರು, ಅಂದ್ರೆ ನಾಲೆಡ್ಜ್ ಡ್ರಿವನ್ ಎಕನಾಮಿಕಲ್ ಓಪನ್ ಸೋರ್ಸ್ PC, AI PC ನ ಒಂದು ಅನ್ವೀಲ್ ಮಾಡಿದೆ. ಅದರ ಸ್ಪೆಷಾಲಿಟಿ ಏನು ಅದನ್ನ ನೋಡ್ತಾ ಹೋಗೋಣ. ನಂತರ ಪೊಲೀಸ್ ಏನ್ ಮಾಡಿದೆ ಅಂತಂದ್ರೆ, ಸನ್ಮಿತ್ರ ಅನ್ನೋ ಒಂದು ಸ್ಕೀಮ್ ನ ಲಾಂಚ್ ಮಾಡಿದೆ. ಸನ್ಮಿತ್ರ ಅಂತಂದ್ರೆ ಯಾರಿಗೆ, ಡ್ರಗ್ ಅಬ್ಯೂಸರ್ಸ್ ಗಳಿಗೆ. ಆ ಸನ್ಮಿತ್ರ ಸ್ಕೀಮ್ ನ ಸ್ಪೆಷಾಲಿಟಿ ಏನು ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಬನ್ನಿ ಮೊದಲನೇ ಆರ್ಟಿಕಲ್ ಹೋಗೋದಾದ್ರೆ, ನಮ್ಗೆ ನೆನಪಿದೆ 2017ರಲ್ಲಿ ಸುಪ್ರೀಂ ಕೋರ್ಟ್ ಇಂದ ಒಂದು ವರ್ಡಿಕ್ಟ್ ಬಂದಿತ್ತು. ಏನಂತ ಅಂದ್ರೆ, ಫಂಡಮೆಂಟಲ್ ರೈಟ್ಸ್ ಆಗುತ್ತೆ. ಯಾವುದು, ಪ್ರೈವೇಸಿ ಅನ್ನೋದು ಒಂದು ಫಂಡಮೆಂಟಲ್ ರೈಟ್ಸ್ ಆಗುತ್ತೆ. ಅಂದ್ರೆ ಪಾರ್ಟ್ ಆಫ್ ಆರ್ಟಿಕಲ್ 21 ಅಂತ ಹೇಳ್ತೀವಿ ಸುಪ್ರೀಂ ಕೋರ್ಟ್. ಯಾವ ಕೇಸು, ಪುಟ್ಟಸ್ವಾಮಿ ಜಡ್ಜ್ಮೆಂಟ್ ಕೇಸಲ್ಲಿ, ಹೌದಲ್ವಾ? ಅದಾದ್ಮೇಲೆ ಏನ್ ಮಾಡ್ತಾರೆ, ಕೆಲವೊಂದು ಅಮೆಂಡ್ಮೆಂಟ್ ಗಳನ್ನ ಮಾಡಿ ಈ ಒಂದು ಡೇಟಾ ಪ್ರೊಟೆಕ್ಷನ್ ಬಿಲ್ ನ ಪಾಸ್ ಮಾಡಿ ಆಕ್ಟ್ ಆಗಿ ಮಾಡ್ತಾರೆ. ಸೊ ಈಗ ಆ ಒಂದು ಆಕ್ಟ್ ಗೆ ಡೀಟೇಲ್ ಆಗಿ ಒಂದು ರೂಲ್ಸ್ ನ ತರ್ತಾ ಇದ್ದಾರೆ ಆ ಒಂದು ಆಕ್ಟ್ ಅಂಡರ್ ಅಲ್ಲಿ. ಸೊ ಯಾಕಂತಂದ್ರೆ ಆಕ್ಟ್ ಅಲ್ಲಿ ಇರುವಂತದ್ದನ್ನು ಡೀಟೇಲ್ ಆಗಿ ಯಾವ ರೀತಿ ಕನ್ಸೆಂಟ್ ಯೂಸ್ ಮಾಡಬೇಕು, ಯಾವ ರೀತಿ ಪ್ರೈವೇಸಿನ ಪ್ರೊಟೆಕ್ಟ್ ಮಾಡಬೇಕು, ಆ ಡೇಟಾಗೆ ಸೆಕ್ಯೂರಿಟಿ ಹೆಂಗೆ ಎನ್ಶೋರ್ ಮಾಡಬೇಕು, ಅಥವಾ ಅದರಲ್ಲಿ ಯೂಸರ್ಸ್ಗೆ ಅಥವಾ ಯಾರ್ದೋ ಒಬ್ಬ ಡೇಟಾ ಕಲೆಕ್ಟ್ ಮಾಡಿರ್ತಾರಲ್ಲ ಅವನ ಅಧಿಕಾರಗಳೆಷ್ಟು, ಅಕೌಂಟೆಬಿಲಿಟಿ, ಆ ಡೇಟಾನ ಕಾಪಾಡ್ಕೊಳ್ಳುವಂಥ ಜವಾಬ್ದಾರಿ ಯಾರಿಗಿದೆ, ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಒಂದು ಫ್ರೇಮ್ ವರ್ಕ್ ನ ಆಗ್ತಾ ಇದ್ದಾರೆ. ಅದೇ ರೂಲ್ಸ್ ಆಗಿರುತ್ತೆ. ಸೊ ಈ ರೂಲ್ಸ್ ಬಗ್ಗೆ ಕ್ವಶನ್ಸ್ ಕೇಳ್ಬೋದು. ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಕನ್ಸೆಂಟ್ ಅಂತ ಹೇಳಿದೆ, ಅಂದ್ರೆ ಯಾವುದೇ ಒಂದು ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳಬೇಕಾದ್ರೆ ಅಥವಾ ಪ್ರೊಸೆಸ್ ಮಾಡೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ನೀಟಾಗಿ ಆ ಯೂಸರ್ಗೆ ಇನ್ಫಾರ್ಮ್ ಮಾಡಿರಬೇಕು, ಅಥವಾ ಯಾರ ಹತ್ರ ಕಲೆಕ್ಟ್ ಮಾಡ್ಕೋತಾರಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡಿರಬೇಕು. ಅದು ಕ್ಲಿಯರ್ ಆಗಿರಬೇಕು, ಸ್ಪೆಸಿಫಿಕ್ ಆಗಿರಬೇಕು, ಏನಕ್ಕೆ ಅಂತೇಳಿ. ಬೇಕಂತಂದ್ರೆ ಅದನ್ನು ವಾಪಸ್ ತೆಗಿಬೋದಾಗಿರಬೇಕು. ನಂತರ ಆ ಯಾವುದೇ ಒಂದು ಡೇಟಾನ ಬೇರೆ ಪ್ರೊಸೆಸಿಂಗ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಅಂತೇಳಿ ಡಿಜಿಟಲ್ ಕನ್ಸೆಂಟ್ ಮ್ಯಾಂಡೇಟರಿ ಆಗಿರಬೇಕು ಯೂಸರ್, ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತೆ ನೀವು ಸುಮ್ಮನೆ ಕಲೆಕ್ಟ್ ಮಾಡ್ಕೊಳ್ಳೋದಲ್ಲ,
ಅದು ಪರ್ಪಸ್ ಲಿಮಿಟೇಷನ್ ಇರಬೇಕು. ಯಾವ ಒಂದು ಪರ್ಪಸ್ಗೆ ಅಂತ ಮಾಡ್ತಾ ಇದೀರೋ ಅದರ ನೆಸೆಸರಿ ಮಾತ್ರ ಅದು ಮೀಟ್ ಮಾಡೋ ಥರ ಇರಬೇಕು. ನಂತರದಲ್ಲಿ ಅಧಿಕಾರಗಳಿರ್ತವೆ. ಯಾರೋ ಒಂದು ಡೇಟಾ ಯಾರ್ದು ತಗೋತಾರಲ್ಲ ಅವ್ರದ್ದು ಅಧಿಕಾರಗಳು ಹೇಗೆ ಅಂತಂದರೆ ಆ ಡೇಟಾನ ಆಕ್ಸೆಸ್ ಮಾಡ್ಬೋದು, ಯಾವಾಗ ಬೇಕಿದ್ರು ನಾನು ಅದನ್ನು ಆಕ್ಸೆಸ್ ಮಾಡ್ಬೋದು, ಮತ್ತು ಅದನ್ನು ಕರೆಕ್ಷನ್ ಮಾಡ್ಬೋದು, ಬೇಡ ಅಂತಂದರೆ ಡಿಲೀಟ್ ಕೂಡ ಮಾಡ್ಬೋದು. ಮತ್ತು ಅದರಲ್ಲಿ ಏನಾದ್ರು ತೊಂದರೆ ಆಯಿತು ಅಂತಂದರೆ ಅದಕ್ಕೆ ಸಮಚಿತವಾಗಿ ನ್ಯಾಯ ಒದಗಿಸ್ಬೇಕು. ಸೊ ಅದಕ್ಕೊಂದು ಎಸ್ಟಾಬ್ಲಿಷ್ ಮಾಡಬೇಕಾಗುತ್ತೆ ಮೆಕ್ಯಾನಿಸಮ್ನ. ಸೊ ಈ ಥರ ಡೇಟಾ ರೂಲ್ಸ್ಗಳು ಮಾತಾಡ್ತಾ ಹೋಗುತ್ತೆ. ನಂತರದಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ಆಗ್ತಾರೆ. ಅಪ್ಲಿಕೇಶನ್ಸ್ ಅಂತಂದರೆ ನಾವೇನು ಡೇಟಾ ಕೊಡ್ತೀವಲ್ಲ ಅದಕ್ಕೆ ಸೆಕ್ಯೂರಿಟಿ ಪ್ರಾಪರ್ ಆಗಿ ಎನ್ಶೂರ್ ಮಾಡಿರಬೇಕು, ಅದಕ್ಕೆ ಆರ್ಗನೈಸಲ್ ಸೇಫ್ ಗಾರ್ಡ್ ಇರಬೇಕು, ಅಲ್ಲೋಗಿ ನಾವು ಕಂಪ್ಲೇಂಟ್ ರೈಸ್ ಮಾಡುವಂಥದ್ದು ಈ ಥರದ್ದು ಮಾಡಬೇಕಾಗುತ್ತೆ. ನಂತರದಲ್ಲಿ ಈ ಫಾರ್ ಎಕ್ಸಾಂಪಲ್ ಡೇಟಾ ಅಂತಂದಾಗ ಮೈನರ್ ಇರ್ತಾರೆ, ಚಿಕ್ಕ ಮಕ್ಕಳ ಡೇಟಾಗಳನ್ನ ಹೆಂಗೆ ಪ್ರೊಟೆಕ್ಷನ್ ಮಾಡಬೇಕು, ಅದಕ್ಕೆ ಅಂತಂದರೆ ಪೇರೆಂಟಲ್ ಕನ್ಸೆಂಟ್ ಬೇಕಾಗುತ್ತೆ, ಅವರ ಒಪ್ಪಿಗೆ ಬೇಕಾಗುತ್ತೆ. ಇಫ್ ಇನ್ ಕೇಸ್ ಏನೋ ಡೇಟಾ ಬ್ರೀಚ್ ಆಯಿತು ಅಂತ ತಿಳ್ಕೊಳ್ಳಿ, ಡೇಟಾ ಬ್ರೀಚ್ ಆದಾಗ ಇಮಿಡಿಯೇಟಾಗಿ ನೀವೇನು ಮಾಡಬೇಕು, ಯಾರು ಇಂಡಿವಿಜುವಲ್ ಇರ್ತಾರಲ್ಲ ಅವನಿಗೆ ಇನ್ಫಾರ್ಮ್ ಮಾಡಬೇಕು, ರಿಪೋರ್ಟಿಂಗ್ ಮಾಡಬೇಕು. ನಂತರದಲ್ಲಿ ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಇರುತ್ತೆ, ಡೇಟಾ ಪ್ರೊಟೆಕ್ಷನ್ ಬೋರ್ಡ್ ಆಫ್ ಇಂಡಿಯಾ. ಸೊ ಅದಕ್ಕೆ ನೀವು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ಆ ಡೇಟಾನ ಕ್ರಾಸ್ ಬಾರ್ಡರ್ ಬೇರೆ ಕಡೆ ಏನಾದರೂ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು, ಅಲ್ಲಿ ಪ್ರೊಸೆಸ್ ಮಾಡಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ಅದರ ರಿಸ್ಕ್ ಎಷ್ಟಿದೆ, ಅದರಲ್ಲಿ ಸೆಕ್ಯೂರಿಟಿ ಎಷ್ಟು ಎನ್ಶೂರ್ ಮಾಡ್ಕೊಂಡಿದ್ದೀವಿ, ಮತ್ತು ಅದರಿಂದ ಆಗುವಂಥ ನ್ಯಾಷನಲ್ ಇಂಟ್ರೆಸ್ಟ್ ಎಷ್ಟು ಬೆನಿಫಿಟ್ ಆಗುತ್ತೆ, ಇದನ್ನೆಲ್ಲ ತಗೊಂಡು ನಂತರದಲ್ಲಿ ನಾವು ಕ್ರಾಸ್ ಬಾರ್ಡರ್ ಡೇಟಾನ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅಂತೇಳಿ. ಅದು ಪ್ರೈವೇಟ್ ಆಗ್ಬೋದು, ಗೌರ್ಮೆಂಟ್ ಆಗ್ಬೋದು, ಎಲ್ರಿಗೂ ಅಪ್ಲೈ ಆಗೋ ಥರ ಮಾಡ್ತಾ ಇದೆ. ಇದಕ್ಕೆ ಎಕ್ಸಂಪ್ಷನ್ ಇಲ್ಲ, ಖಂಡಿತ ಇದೆ. ನ್ಯಾಷನಲ್ ಸೆಕ್ಯೂರಿಟಿ ಅಂತ ಬಂದಾಗ ಕೆಲವೊಂದು ಟೈಮಲ್ಲಿ ರಿವೀಲ್ ಮಾಡೋಕ್ಕಾಗಲ್ಲ, ಅಥವಾ ಲಾ ಎನ್ಫೋರ್ಸ್ಮೆಂಟ್ ಅಂತ ಬಂದಾಗ ಈ ರೀತಿಯಲ್ಲಿ ಕೆಲವೊಂದು ಎಕ್ಸಂಪ್ಷನ್ ಬಿಟ್ಟರೆ, ಸೊ ಈ ರೀತಿಯಾಗಿ ಡೇಟಾಗೆ, ಪರ್ಸನಲ್ ಡೇಟಾಗೆ ಪ್ರೊಟೆಕ್ಷನ್ ಕೊಡ್ತಾ ಹೋಗ್ತಾರೆ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ ಜನಜಾತೀಯ ಗೌರವ ದಿವಸ ಬಗ್ಗೆ. ಜನಜಾತೀಯ ಗೌರವ ದಿವಸ ಅಂದರೆ ಪ್ರತಿ ವರ್ಷ ನವೆಂಬರ್ 15ನೇ ತಾರೀಕನ್ನ ನಾವು ಬಿರ್ಸಾ ಮುಂಡಾ ಅವರ ಜನ್ಮ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಯಾರು ಇವರು ಬಿರ್ಸಾ ಮುಂಡಾ ಮುಂದೆ ನೋಡ್ತಾ ಹೋಗೋಣ. ಈ ವರ್ಷದ ಸ್ಪೆಷಾಲಿಟಿ ಏನಂತಂದ್ರೆ ಅವರ 150ನೇ ವರ್ಷನ ನಾವು ಆಚರಣೆ ಮಾಡ್ತಾ ಇದೀವಿ. ಯಾರು ಇವರು, ಏನಕ್ಕೆ ಇವ್ರಿಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ನೋಡಿ, ಅವ್ರನ್ನ ಭಗವಾನ್ ಅಂತಾನೆ ಕರಿತೀವಿ, ಅಥವಾ ಧರ್ತಿಕಿ ಆಬಾ ಅಥವಾ ಧರ್ತಿಕಿ ಹಬ್ಬ ಅಂತಂದ್ರೆ ಫಾದರ್ ಆಫ್ ದ ಅರ್ತ್ ಅಂತೇಳಿ. ಸೊ ಆ ರೀತಿ ಕರಿತಿದ್ರು. ಯಾರು ಇವರು ಅಂತಂದ್ರೆ ಇವರೊಬ್ರು ಮುಂಡಾ ಟ್ರೈಬ್ನ ಮುಖ್ಯಸ್ಥರಾಗಿರ್ತಾರೆ. ಛೋಟಾ ನಾಗ್ಪುರ್ ಪ್ಲಾಟಿನಲ್ಲಿ ನೋಡುವಂತಹ ಮುಂಡಾ ಟ್ರೈಬ್ಸ್ ಏನಿದೆಯಲ್ಲ ಅಲ್ಲಿ ಕಾಣುವಂತಹ ಟ್ರೈಬ್ಸ್ನ ಮುಖ್ಯಸ್ಥರಾಗಿದ್ದವರು. ಇಲ್ಲೇನಂತಂದ್ರೆ ಛೋಟಾ ನಾಗ್ಪುರ್ ಪ್ಲಾಟಿನಲ್ಲಿ ಈ ಟ್ರೈಬ್ಸ್ಗಳಿಗೆ ಅವೇರ್ನೆಸ್ ಮೂಡಿಸ್ತಿದ್ರು. ಆಲ್ಕೋಹಾಲಿಸಮ್ ಬಗ್ಗೆ ಅದನ್ನು ಕಡಿಮೆ ಮಾಡುವಂಥದ್ದಾಗ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ನ ತಡೆಯುವಂಥದ್ದಾಗ್ಬೋದು, ಸೂಪರ್ಸ್ಟಿಷನ್ ತಡೆಯುವಂಥದ್ದಾಗ್ಬೋದು. ಈ ರೀತಿಯಾಗಿ ಒಳ್ಳೆ ಆವೇರ್ನೆಸ್ನ ಮೂಡಿಸ್ತಾ ಇದ್ರು. ಜೊತೆಗೆ ಇಲ್ಲೊಂದು ಸಿಸ್ಟಮ್ ಇತ್ತು, ಏನಂತಂದರೆ ಕುಂತ್ಕತ್ತಿ ಸಿಸ್ಟಮ್ ಅಂತೇಳಿ. ಕುಂತ್ಕತ್ತಿ ಸಿಸ್ಟಮ್ ಅಂತಂದರೆ ಈ ಟ್ರೈಬಲ್ ಲ್ಯಾಂಡ್ ಏನಿದೆಯಲ್ಲ ಅದು ಕಂಪ್ಲೀಟಾಗಿ ಒಂದು ಕಮ್ಯುನಿಟಿಗೆ ಸೇರಿದ್ದು, ಆ ಟ್ರೈಬ್ಗೆ ಸೇರಿದ್ದು ಅಂತ ಇತ್ತು. ಅಂದರೆ ಕಾಮನ್ ಆಗಿ ಅಲ್ಲಿ ಅಗ್ರಿಕಲ್ಚರ್ ಮಾಡ್ತಿದ್ರು. ಬಟ್ ಏನಾಗುತ್ತೆ ಅಂತಂದರೆ ಈ ಜಮೀನ್ದಾರಿ ಸಿಸ್ಟಮ್ ಯಾವಾಗ ಬರ್ತಾರ, ಪರ್ಮನೆಂಟ್ ಸೆಟಲ್ಮೆಂಟು, ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಕಮ್ಯುನಿಟಿ ಸಿಸ್ಟಮ್ನ ತೆಗೆದು ಒಬ್ಬ ಜಮೀನ್ದಾರ್ಗೆ ಲ್ಯಾಂಡ್ನ ಕೊಡೋಕೆ ಶುರು ಮಾಡಿಬಿಡ್ತಾರೆ. ಸೊ ಅವನು ಅದನ್ನು ಅವರಿಂದ ಎಕ್ಸ್ಪ್ಲೋಯ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ, ಕಮ್ಯುನಿಟಿನ ಎಕ್ಸ್ಪ್ಲೋಯ್ಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಸೊ ಮತ್ತೆ ಆ ಕಮ್ಯುನಿಟಿ, ಆ ಟ್ರೈಬ್ಸ್ ಎಲ್ಲ ಏನು ಮಾಡಬೇಕು, ಈ ಜಮೀನ್ದಾರ್ಗೆ ದುಡ್ಡು ಕೊಡಬೇಕಾಗಿತ್ತು, ರೆಂಟ್ ಕೊಡಬೇಕಾಗುತ್ತೆ. ಸೊ ಈ ಥರದ್ದೆಲ್ಲ ಆಗ್ತಿರುತ್ತೆ. ಇದನ್ನು ಮನಗಂಡು ಏನು ಮಾಡ್ತಾರೆ ಅಂತಂದರೆ ಈ ಬಿರ್ಸಾ ಮುಂಡಾ ಅವರು ಉಲ್ಗುಲನ್ ಅಂತ ಒಂದು ರೆಬಿಲಿಯನ್ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಬ್ರಿಟಿಷರ ವಿರುದ್ಧ. ಇವರು 25ನೇ ವಯಸ್ಸಲ್ಲಿ ಇರಬೇಕಾದ್ರೆ 1900 ಕಲಾರ ಬಂದು ಇವರು ತೀರೋಗ್ತಾರೆ. ಬಟ್ ಆದರೂ ಇವರ ಒಂದು ಹೋರಾಟ ಏನು ವಿಫಲ ಆಗಿರಲಿಲ್ಲ. ಕೊನೆಗೆ ಏನಾಗುತ್ತೆ ಅಂತಂದರೆ ಗೌರ್ಮೆಂಟ್ ಅಥವಾ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂತಂದರೆ 1908 ಛೋಟಾ ನಾಗ್ಪುರ್ ಟೆನೆನ್ಸಿ ಆ್ಯಕ್ಟ್ ಅಂತ ತರುತ್ತೆ. ಅಂದರೆ ಈಗ ಟ್ರೈಬಲ್ ಲ್ಯಾಂಡ್ ಏನೈತೆಲ್ಲ ಅದನ್ನು ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡೋದನ್ನ ತಪ್ಪಿಸುತ್ತೆ, ಅವ್ರಿಗೇನೆ ಅದರ ಹಕ್ಕು ಕೊಡುತ್ತೆ. ಜೊತೆಗೆ ರೆಂಟ್ ಕಟ್ಟಬೇಕು, ಈ ಥರ ಅದನ್ನೆಲ್ಲ ಸ್ಟಾಪ್ ಮಾಡ್ತಾರೆ. ನೆನ್ಪಿಟ್ಕೋಬೇಕಾಗತ್ತೆ. ಈ ಉಲ್ಗುನ್ ರೆಬಿಲಿಯನ್ ಬಗ್ಗೆ ಅಥವಾ ಬಿರ್ಸಾ ಮುಂಡಾ ಅವ್ರ ಬಗ್ಗೆ ಆಲ್ರೆಡಿ ಸಾಕಷ್ಟು ಪ್ರಶ್ನೆಗಳಾಗಿದೆ. ಮುಂದಿನ ಆರ್ಟಿಕಲ್ ಬಂದು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಬಗ್ಗೆ ಇದೆ. ಏನಕ್ಕೆ ಸುದ್ದಿನಲ್ಲಿದೆ ಅಂತಂದರೆ ಇದು ಲಾಂಚ್ ಮಾಡಿದ್ದು 1975 ನಾವಿರುವಂಥದ್ದು ಈಗ 2025 ಅಂದರೆ 50 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ಇದು ಸುದ್ದಿನಲ್ಲಿರುವಂಥದ್ದು. ಸೊ ಸ್ವಲ್ಪ ನೋಡ್ಕೋಬೇಕಾಗತ್ತೆ. ಇಲ್ಲೇನು ಮಾಡ್ತಾರೆ ಅಂತಂದರೆ ಅರ್ಲಿ ಚೈಲ್ಡ್ಹುಡ್ ಕೇರ್ ಕೊಡ್ತಾರೆ, ನ್ಯೂಟ್ರಿಷನ್ ಮೂಲಕ ಅಥವಾ ಬೇರೆ ಡೆವಲಪ್ಮೆಂಟ್ ಮೂಲಕ. ಯಾರು ಕೊಡುವಂಥದ್ದು, ಮಕ್ಕಳಿಗೆ. ಅಂದರೆ ಇಲ್ಲಿ ಬೇರೆನೂ ಗುರಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಮಕ್ಕಳು 6 ವರ್ಷದ ಒಳಗಡೆ ಇರುವಂಥ ಮಕ್ಕಳುಗಳು, ಪ್ರೆಗ್ನೆಂಟ್ ವುಮೆನ್ ಆಗ್ಬೋದು, ಲ್ಯಾಕ್ಟೇಟಿಂಗ್ ಮದರ್ ಆಗ್ಬೋದು, ಅಡಲ್ಸೆಂಟ್ ಗರ್ಲ್ಸ್ ಆಗ್ಬೋದು, ಇವ್ರನ್ನೆಲ್ಲ ಗುರಿಯಾಗಿ ಇಟ್ಟಿಸ್ಕೊಂಡು ಇಂಟಿಗ್ರೇಟೆಡ್ ಆಗಿ ಚೈಲ್ಡ್ ಡೆವಲಪ್ಮೆಂಟ್ ಮಾಡುವಂಥದ್ದಾಗಿರುತ್ತೆ. ಇದನ್ನೆಲ್ಲ ಮಾಡುವಂಥ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಮಾಡುತ್ತೆ. ಅಂದರೆ ಅಂಗನವಾಡಿಗಳ ಮೂಲಕ, ಅಂಗನವಾಡಿ ಸೆಂಟರ್ಗಳೇನಿದೆಯಲ್ಲ ಅದ್ರ ಮೂಲಕ ಇದನ್ನು ಮಾಡ್ತಾ ಹೋಗುತ್ತೆ. ಈಗ 6 ವರ್ಷ ಅಥವಾ 5 ವರ್ಷ ಆಯಿತು ಅಂತಂದರೆ ಮಕ್ಕಳು ನೆಕ್ಸ್ಟ್ ಸ್ಕೂಲ್ಗೆ ಹೋಗ್ತಾರೆ. ಅದಕ್ಕಿಂತ ಮುಂಚೆ ಅವ್ರನ್ನ ಹೆಂಗೆ ಕೇರ್ ಮಾಡೋದು, ಅದಕ್ಕೆ ಅಂತ ಕೆಲವೊಂದು ಉದ್ದೇಶಗಳನ್ನ ಇಟ್ಕೊಂಡಿದೆ. ಏನಂತಂದರೆ ಈ ಅಂಗನವಾಡಿಗಳಲ್ಲಿ ಏನು ಮಾಡಬೇಕು, ನ್ಯೂಟ್ರಿಷನ್ ಮತ್ತು ಹೆಲ್ತ್ ಡೆವಲಪ್ಮೆಂಟ್ ಆಗಬೇಕು. ನೆಕ್ಸ್ಟು ಅವ್ರನ್ನ ಸೈಕಾಲಜಿಕಲಿ ಆಗಲಿ, ಫಿಸಿಕಲಿ ಆಗ್ಬೋದು, ಅಥವಾ ಸೋಷಿಯಲ್ ಡೆವಲಪ್ಮೆಂಟ್ ಆಗ್ಬೋದು. ಅರ್ಲಿ ಚೈಲ್ಡ್ಹುಡ್ ಕೇರ್ ಅದಕ್ಕೆ ಬೇಕಾದಂಥ ಕ್ರಮಗಳನ್ನ ತೊಗೊಳ್ಳೋವಂಥದ್ದು. ಆ ಕ್ರಮಗಳ ಮೂಲಕ ಏನು ಮಾಡುವಂಥದ್ದು, ಆ ಚೈಲ್ಡ್ ಮಾರ್ಟಾಲಿಟಿನ ರೆಡ್ಯೂಸ್ ಮಾಡುವಂಥದ್ದು, ಮಾರ್ಬಿಡಿಟಿ ಕಡಿಮೆ ಮಾಡುವಂಥದ್ದು, ಮಾಲ್ನ್ಯೂಟ್ರಿಷನ್ನ ಕಡಿಮೆ ಮಾಡುವಂಥದ್ದು, ಸ್ಕೂಲ್ ಡ್ರಾಪ್ ಔಟ್ ಆಗುವಂಥದ್ದು ತಪ್ಪಿಸೋವಂಥದ್ದು. ಅಂದರೆ ಮೆಟರ್ನಿಟಿ ಕೇರು ನಡೆಯುತ್ತೆ ಇಲ್ಲಿ, ಮತ್ತು ಆ ಮಕ್ಕಳ ಕೇರ್ಗಳು ಎರಡೂ ನಡೆಯುತ್ತೆ. ಮತ್ತು ಇಲ್ಲಿ ಏನೇನು ಸರ್ವಿಸ್ ಕೊಡ್ತಾರೆ, ಈಗ ಸರ್ವಿಸ್ ಅಂತಲೇ ಇದೆಯಲ್ವಾ ಇಂಟಿಗ್ರೇಟೆಡ್ ಸರ್ವಿಸ್ ಅಂತೇಳಿ. ಸೊ ಏನೇನು ಸರ್ವಿಸ್ ಕೊಡ್ತಾರೆ, ಸಪ್ಲಿಮೆಂಟರಿ ನ್ಯೂಟ್ರಿಷನ್ ಕೊಡುವಂಥದ್ದು, ಈಗ ನ್ಯೂಟ್ರಿಷಿಯಸ್ ಫುಡ್ ಕೊಡ್ತಾರಲ್ಲ ಅದು. ನೆಕ್ಸ್ಟು ಇಮ್ಯುನೈಸೇಷನ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಕೆಲವೊಂದು BCG ಆಗ್ಬೋದು ಅಥವಾ ಪೋಲಿಯೋ ಡ್ರಾಪ್ಸ್ಗಳು ಹಾಕುವಂಥದ್ದು, ಇಮ್ಯುನೈಸೇಷನ್ ಮಾಡುವಂಥ ಕೆಲಸನೂ ಮಾಡ್ತಾರೆ. ನೆಕ್ಸ್ಟು ಹೆಲ್ತ್ ಚೆಕಪ್ಸ್, ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ಅವ್ರದ್ದು ಹೈಟು, ವೆಯ್ಟು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸೊ ರೆಗ್ಯುಲರ್ ಹೆಲ್ತ್ ಚೆಕಪ್ ಮಾಡುವಂಥದ್ದು. ಆಮೇಲೆ ರೆಫರಲ್ ಸರ್ವಿಸಸ್ ಬೇಕು ಅಂತಂದರೆ ಆಯಾಗಳಿರ್ತಾರಲ್ಲ ಅವ್ರಗಳಿಗೆ ರೆಫರಲ್ ಸರ್ವಿಸಸ್ ಕೊಡುವಂಥದ್ದು ಆಗ್ಬೋದು.
ಮತ್ತೆ ಈ ಒಂದು ಅರ್ಲಿ ಚೈಲ್ಡ್ಹುಡ್ ಕೇರ್ ಎಜುಕೇಶನ್ ಅಂದ್ರೆ ಈ 3 ರಿಂದ 6 ವರ್ಷ ಯಾರು ಇರ್ತಾರಲ್ಲ ಅವರಿಗೆ ಅಂಗನವಾಡಿಗಳಲ್ಲಿ ಸಣ್ಣ ಪುಟ್ಟದ್ದು ಹೇಳ್ಕೊಡುವಂಥದ್ದು ಆಗ್ಬೋದು. ಸೊ ಈ ರೀತಿನೆಲ್ಲ ಮಾಡ್ತಾ ಹೋಗ್ತಾರೆ, ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ COP30 ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ ಲಾಸ್ಟ್ ಸೆಕ್ಷನಲ್ಲಿ. ಏನಂತಂದ್ರೆ UNFCCದು ಕಾನ್ಫರೆನ್ಸ್ ಆಫ್ ಪಾರ್ಟಿ ಅಥವಾ COP30 ಏನಿದೆಯಲ್ಲ ಇದು ಬ್ರೆಜಿಲ್ನ ಬೆಲಿಯಂನಲ್ಲಿ ನಡೀತಾ ಇದೆ. ಈಗ ಏನಂತಂದ್ರೆ ಇಂಡಿಯಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಇಂಡಿಯಾ ಒಂದು ಅನೌನ್ಸ್ಮೆಂಟ್ ಮಾಡಿದೆ, ಏನಂತಂದ್ರೆ 2026ರ ಗ್ಲೋಬಲ್ ಬಿಗ್ ಕ್ಯಾಟ್ ಸಮಿಟ್ನ ನಾವು ನ್ಯೂ ಡೆಲ್ಲಿನಲ್ಲಿ ಹೋಸ್ಟ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದ್ರೆ ಬ್ರಿಂಗ್ ಟುಗೆದರ್ ಬಿಗ್ ಕ್ಯಾಟ್ ರೇಂಜ್ ಕಂಟ್ರೀಸ್. 7 ಬಿಗ್ ಕ್ಯಾಟ್ಗಳು ಯಾವುವು ಅಂತಂದ್ರೆ ನೋಡಿ ಇವೇನೆ: ಟೈಗರು, ಲಯನ್ನು, ಜಾಗ್ವಾರು, ಚೀತಾ, ಪೂಮಾ, ಸ್ನೋ ಲೆಪರ್ಡು ಮತ್ತೆ ಲೆಪರ್ಡು. ಮತ್ತೆ ಈ ಇನಿಷಿಯೇಟಿವ್ನ ಇಂಡಿಯಾಕ್ಕೆ ಶುರು ಮಾಡ್ತಾ ಇದೆ ಸಮಿಟ್ನ ಅಂತಂದ್ರೆ, ಇಂಡಿಯಾ ಈ ಮುಂಚೆ ಅಂದ್ರೆ 2023ರಲ್ಲಿ 50 ಅಂದ್ರೆ 1972 ಅಥವಾ 73ನಲ್ಲಿ ನಾವೇನ್ ಮಾಡಿರ್ತೀವಿ ಅಂತಂದ್ರೆ ಪ್ರಾಜೆಕ್ಟ್ ಟೈಗರ್ ಅಂತೇಳಿ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡಿರ್ತೀವಿ. ಅದರ ಸಕ್ಸಸ್ ಅಥವಾ 50 ವರ್ಷ ಕಂಪ್ಲೀಷನ್ ಆಗಿತ್ತಲ್ಲ, ಅದರ ಒಂದು ನೆನಪಿನ ಅರ್ಥ ನಾವೇನೇ ಮಾಡ್ತೀವಿ, ಇಂಟರ್ನ್ಯಾಷನಲಿ ಈ ಬಿಗ್ ಕ್ಯಾಟ್ಗಳನ್ನ ಪ್ರೊಟೆಕ್ಟ್ ಮಾಡಬೇಕು. ಅಂದ್ರೆ ಆ ಒಂದು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲೈನ್ಸ್ ಅಲ್ಲಿ ಈ ಒಂದು 7 ಬಿಗ್ ಕ್ಯಾಟ್ಸ್ಗಳು ಏನು ಬರ್ತಾವಲ್ಲ ಇವುಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಮಾಡಿರೋಂಥದ್ದು. ಇಲ್ಲಿ ಏನು ಮಾಡ್ತೀವಿ, ಅದ್ರ ಬಗ್ಗೆ ರಿಸರ್ಚ್ ಮಾಡೋಂಥದ್ದು, ಕೆಪಾಸಿಟಿ ಬಿಲ್ಡಿಂಗ್ ಮಾಡೋಂಥದ್ದು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಫಿನಾನ್ಸ್ ಎಸ್ಟಾಬ್ಲಿಷ್ ಮಾಡೋಂಥದ್ದು, ಕೋಆಪರೇಷನ್ ಮಾಡೋಂಥದ್ದು, ಇಲ್ಲಿ ಯಾರ ನಡುವೆ ಟೈಗರ್ ರೇಂಜ್ ಕಂಟ್ರೀಸ್ ಆಗ್ಬೋದು, ಇಲ್ಲದೇ ಇರೋಂಥದ್ದು ಆಗ್ಬೋದು, ಇವುಗಳನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಮಾಡಿರೋಂಥದ್ದು. ಈಗ ಆಲ್ರೆಡಿ ಇದಕ್ಕೆ 15 ಜನ ಮೆಂಬರ್ಸ್ ಕೂಡ ಇದ್ದಾರೆ, 15 ಕಂಟ್ರಿಗಳು. ಯಾಕೆ ಇದು ಇನಿಷಿಯೇಟಿವ್ ನಾವು ತಗೊಂಡ್ವಿ ಅಂತಂದ್ರೆ, ಈಗ 7 ಏನು ಬಿಗ್ ಕ್ಯಾಟ್ ಅಂತ ಹೇಳ್ತಾ ಇದೀವಿ ಅದರಲ್ಲಿ 5 ನಮ್ಮ ಇಂಡಿಯಾದಲ್ಲಿದೆ. ಫಾರ್ ಎಕ್ಸಾಂಪಲ್ ನೋಡಿ, ಈ ಜಾಗ್ವಾರು ಮತ್ತೆ ಪೂಮಾ ಬಿಟ್ರೆ ಟೈಗರು, ಲಯನ್ನು, ಚೀತಾ, ಸ್ನೋ ಲೆಪರ್ಡು ಇವು ನಮ್ಮ ಇಂಡಿಯಾದಲ್ಲಿ ನೋಡೋಕೆ ಸಿಗುತ್ತೆ. ಸೊ ಹಾಗಾಗಿ ನಾವೇ ಸ್ವಲ್ಪ ಲೀಡ್ ತಗೊಂಡು ಇದನ್ನ ಮಾಡ್ತಾ ಇದೀವಿ. ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ, ಸೆಂಟ್ರಲ್ ಗೌರ್ಮೆಂಟ್ ಈಗ ಆಶಾ ಅಂತೇಳಿ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದೆ. ಆಶಾ ಅಂತಂದ್ರೆ ಅನ್ನ ಸಹಾಯತ ಹೋಲಿಸ್ಟಿಕ್ AI ಸೊಲ್ಯೂಷನ್ ಅಂತೇಳಿ. ಅಂದ್ರೆ ಗ್ರೀವೆನ್ಸ್ ರಿಡ್ರೆಸಲ್ ಮೆಕ್ಯಾನಿಸಮ್ ಇದೆಯಲ್ಲ, ಅದಕ್ಕೆ ಸಹಾಯ ಮಾಡಬೇಕು. ಯಾವುದ್ರ ಮೂಲಕ ಮಾಡಬೇಕು? AI ಮೂಲಕ ಮಾಡಬೇಕು ಅಂತೇಳಿ ಈ ಒಂದು ಸ್ಕೀಮ್ನ ಲಾಂಚ್ ಮಾಡೋದಾಗಿರುತ್ತೆ. ಯಾರು? ಮಿನಿಸ್ಟ್ರಿ ಆಫ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಮಾಡೋವಂಥದ್ದು. ಮಿನಿಸ್ಟ್ರಿ ಆಫ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಲಾಂಚ್ ಮಾಡೋವಂಥ ಸ್ಕೀಮ್ ಬಂದು ಆಶಾ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಈಗ PDS ಸಿಸ್ಟಮಲ್ಲಿ ಏನು ಕೊಡ್ತೀವಲ್ಲ ನಾವು ರೇಷನ್ಗಳನ್ನ, ಸೊ ಅದ್ರ ಬಗ್ಗೆ ಏನಾದರೂ ಕ್ವೈರೀಸ್ ಇದ್ದರೆ ಅದನ್ನು AI ಮೂಲಕ ಆನ್ಸರ್ ಮಾಡೋವಂಥದ್ದು. ಯಾವುದು? ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡ್ತೀವಿ, ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ AIನ ಯೂಸ್ ಮಾಡಿಕೊಂಡು ಫೀಡ್ಬ್ಯಾಕ್ ಸಿಸ್ಟಮ್ನ ತಗೊಳ್ಳೋದಾಗ್ಬೋದು. ಅಥವಾ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡುವಂಥದ್ದು, ಆ ಕ್ವೈರೀಸನ್ನ ಸಾರ್ಟ್ ಔಟ್ ಮಾಡೋವಂಥದ್ದು. ಈ ರೀತಿಯಾಗಿ ಪ್ಲಾನ್ಗಳನ್ನ ಇಟ್ಕೊಂಡು ಮಾಡಿರೋವಂಥದ್ದಾಗಿರುತ್ತೆ. ಇದೇನು ಮಾಡುತ್ತೆ ಅಂತಂದರೆ AI ಕಾಲ್ಗಳ ಮೂಲಕ ಅಂದರೆ ಎಷ್ಟು ಕೆಪಾಸಿಟಿ ಇದೆ ಅಂತಂದರೆ 20 ಲಕ್ಷ ಬೆನಿಫಿಷಿಯರ್ಸ್ನ ಹ್ಯಾಂಡಲ್ ಮಾಡುತ್ತಂತೆ ಒಂದು ತಿಂಗಳಿಗೆ. ಅಷ್ಟು ಕೇಪಬಲ್ ಆಗಿರೋವಂಥದ್ದು. ಇನ್ನು ಅರ್ಥ ಮಾಡ್ಕೊಳ್ಳಿ ಇದು ಕಾಸ್ಟ್ ಎಷ್ಟು ಕಡಿಮೆ ಆಗುತ್ತೆ ಅಂತೇಳಿ. ಬರೀ 5 ಲಕ್ಷ ಅಷ್ಟೇ. ಎಷ್ಟು ಪವರ್ಫುಲ್ ಆಗಿರೋಂಥ ಟೂಲ್ ಆಗಿದೆ ಇದು. ಒಂದು ಕಡೆ ಪ್ರಾಪರ್ ಫೀಡ್ಬ್ಯಾಕ್ ಕೊಡುತ್ತೆ, ಸೊಲ್ಯೂಷನ್ ಕೊಡುತ್ತೆ, ಮತ್ತು ಆ ಡೇಟಾನ ರೆಕಾರ್ಡ್ ಮಾಡ್ತಾ ಹೋಗುತ್ತೆ. ಅದು ಅವರದೇ ಭಾಷೆಯಲ್ಲಿ ಮಲ್ಟಿಲಿಂಗ್ವಲಲ್ಲಿ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೆ ಅಂತ ತಂದಿರೋದಾಗಿರುತ್ತೆ ಈ ಒಂದು ಆಶಾ ಪ್ರೋಗ್ರಾಮ್. ನೆನ್ಪಿಟ್ಕೊಳ್ಳಿ, ಇದನ್ನು ಡೆವಲಪ್ ಮಾಡಿರೋಂಥದ್ದು ಇಂಡಿಯಾ AI ಮಿಷನ್ನು ಇನ್ ಕೊಲಾಬ್ರೇಷನ್ ವಿತ್ ವಾಧ್ವಾನಿ ಫೌಂಡೇಶನ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಥವಾ AMR ಅಂತ ಏನು ಕರಿತೀವಲ್ಲ, ಅದರ ಒಂದು ಆಕ್ಷನ್ ಪ್ಲಾನ್ನ 2ನೇ ವರ್ಷನ ಈಗ ಸರ್ಕಾರ ಅನ್ವೀಲ್ ಮಾಡಿದೆ ಅಥವಾ ತಂದಿದೆ. ಅಂದ್ರೆ ಇದಕ್ಕೆ ಮುಂಚೆ ಇತ್ತು. ಹೌದು, ಇದಕ್ಕೆ ಮುಂಚೆ ಏನು ಮಾಡಿದ್ರು ಅಂತಂದ್ರೆ 2017 ಮತ್ತು 2021 ಟೈಮಲ್ಲಿ AMR ಅಥವಾ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಮುಂದೆ ಹೇಳ್ತೀನಿ ಏನಂತ. ಸೊ ಅದನ್ನ ತಡೆಗಟ್ಟಬೇಕು ಅಂತೇಳಿ ಒಂದಷ್ಟು ಸ್ಕೀಮ್ ಮಾಡಿದ್ರು. ಬಟ್ ಅದರಲ್ಲೂ ಕೂಡ ಕೆಲವೊಂದು ಗ್ಯಾಪ್ಗಳಿತ್ತು. ಸೊ ಆ ಗ್ಯಾಪ್ಗಳನ್ನ ಕ್ಲೋಸ್ ಮಾಡಬೇಕು ಅಥವಾ ಓವರ್ ಆಲ್ ಆಗಿ ಅದನ್ನು ಡೆವಲಪ್ ಮಾಡಬೇಕು. ಹೇಗೆ? ಫಾರ್ ಎಕ್ಸಾಂಪಲ್ ನೋಡಿ, ಆ ಕಮ್ಯುನಿಟಿ ಅವೇರ್ನೆಸ್ ಅಷ್ಟು ಇರಲಿಲ್ಲ, ಈಗ ಅದನ್ನು ಜಾಸ್ತಿ ಮಾಡಬೇಕು. ಪ್ರೈವೇಟ್ ಸೆಕ್ಟರ್ಗಳಿಗೆ ಪಾರ್ಟಿಸಿಪೇಷನ್ ಮಾಡೋಕ್ಕೆ ಅವಕಾಶ ಕೊಡಬೇಕು. ಇರೋಂಥ ಏನು ಪ್ರಾಜೆಕ್ಟ್ ಸ್ಕೀಮ್ಸ್ ಇದೆಯಲ್ಲ ಅದನ್ನ ಇನ್ನಷ್ಟು ಅಪ್ಗ್ರೇಡ್ ಮಾಡಬೇಕು. ಟೆಕ್ನಾಲಜಿ ವೈಸ್ ಆಗ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ವೈಸ್ ಆಗ್ಬೋದು, ಲ್ಯಾಬೊರೇಟರಿ ಕೆಪಾಸಿಟಿನ ಜಾಸ್ತಿ ಮಾಡೋಂಥದ್ದಾಗ್ಬೋದು. ಈ ರೀತಿಯಾಗಿ ಮಾಡೋಂಥದ್ದಾಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ಈ AMR ಅನ್ನುವಂಥದ್ದು ಬರೀ ಮನುಷ್ಯರಲ್ಲ, ಪ್ರಾಣಿಗಳು ಬರ್ತಾ ಇದೆ, ಮತ್ತು ಕೆಲವೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸಿಂದ ಆಗ್ತಾ ಇದೆ. ಸೊ ಅಂದರೆ ಎನ್ವಿರಾನ್ಮೆಂಟಲ್ ಏನು ವೇರಿಯೇಷನ್ ಆಗ್ತಾಯಿದೆ ಅದರಿಂದನೂ ಆಗ್ತಾಯಿದೆ. ಸೊ ಹಾಗಾಗಿ ಹ್ಯೂಮನ್ ಹೆಲ್ತು, ಅನಿಮಲ್ ಹೆಲ್ತು, ಎನ್ವಿರಾನ್ಮೆಂಟ್ ಈ ಮೂರನ್ನು ಇಂಟಿಗ್ರೇಟ್ ಮಾಡಿ ಒನ್ ಹೆಲ್ತ್ ಅಪ್ರೋಚ್ ಅನ್ನೋ ರೀತಿಯಲ್ಲಿ ಇದಕ್ಕೊಂದು ಸೊಲ್ಯೂಷನ್ ತರಬೇಕು ಅನ್ನೋ ಉದ್ದೇಶದಿಂದ ಈಗ ಈ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಆಕ್ಷನ್ ಪ್ಲಾನ್ 2.0ನ ಸರ್ಕಾರ ಅಪ್ಗ್ರೇಡ್ ಮಾಡ್ತಾ ಇರೋದು. ಸೊ ಓಕೆ, ಇದೇನಿದು ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತಂದ್ರೆ, ಫಸ್ಟ್ ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಅಂತ ತಿಳ್ಕೊಬೇಕಾಗುತ್ತೆ. ಆಂಟಿ ಮೈಕ್ರೋಬಿಯಲ್ ಇಸ್ ನಥಿಂಗ್ ಬಟ್ ನಾವು ತಗೊಳ್ಳೋಂಥ ಮೆಡಿಸಿನ್ ಆಯ್ತಲ್ಲ. ಮೆಡಿಸಿನ್ ನಾವು ಏನಾದರೂ ಈಗ ಬಾಡಿಗೆ ನಮ್ಗೆ ಏನಾದರೂ ತೊಂದರೆ ಆಗಿತ್ತು ಅಂತಂದಾಗ ಯಾವುದಾದ್ರೂ ಒಂದು ವೈರಸ್ಸು ಅಥವಾ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಮಾಡ್ತವೆ, ಹೌದಲ್ವಾ? ಅಟ್ಯಾಕ್ ಮಾಡಿದಾಗ ಏನು ಮಾಡ್ತೀವಿ, ನಾವು ಮೆಡಿಸಿನ್ ತಗೋತೀವಿ ಅಥವಾ ಆಂಟಿಬಯೋಟಿಕ್ಸ್ನ ತಗೊಂಡ ತಕ್ಷಣ ಇವೇನು ಮಾಡ್ತವೆ ಅಂತಂದರೆ ಈ ವೈರಸ್ಗಳನ್ನ ಹೊಡೆದೊಳಿಸ್ತವೆ. ಅಂದರೆ ಯಾವುದ್ರ ಮೂಲಕ ಅಂತಂದರೆ ವೈಟ್ ಬ್ಲಡ್ ಸೆಲ್ಸ್ ಇರುತ್ತೆ ನಮ್ಮಲ್ಲಿ. ಆ ವೈಟ್ ಬ್ಲಡ್ ಸೆಲ್ಸ್ ಅಂದರೆ ಇಮ್ಯುನಿಟಿನ ಇಂಪ್ರೂವ್ ಮಾಡೋದ್ರ ಮೂಲಕ. ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ ನಾವು ಫುಲ್ ಡೋಸ್ನ ಕಂಪ್ಲೀಟ್ ಮಾಡಲ್ಲ. ಫುಲ್ ಡೋಸ್ನ ಕಂಪ್ಲೀಟ್ ಮಾಡದೇ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಉಳ್ಕೊಳ್ಳುತ್ತೆ ಮೆಡಿಸಿನ್ ಸ್ಟ್ರೆಂತು. ಸೊ ಬಟ್ ಆಲ್ರೆಡಿ ವೈರಲ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲೇನಿದೆ ಮೆಡಿಸಿನ್ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ತಕ್ಕನಾಗಿ ತನ್ನನ್ನು ಚೇಂಜ್ ಮಾಡಿಕೊಂಡು ಇನ್ನಷ್ಟು ಸ್ಟ್ರಾಂಗ್ ಆಗಿ ಮತ್ತೆ ಅಟ್ಯಾಕ್ ಮಾಡ್ತವೆ. ಮತ್ತೆ ಅಟ್ಯಾಕ್ ಮಾಡಿದಾಗ ಈ ಮೆಡಿಸಿನ್ ಏನು ಬರುತ್ತೆ ಅಂತ ಮೊದಲೇ ಗೊತ್ತಿರೋದ್ರಿಂದ ಆ ಮೆಮೊರಿನಲ್ಲಿ ಆ ಮೆಡಿಸಿನ್ಗಳಿಗೆ ತಕ್ಕಂಥ ರೆಸಿಸ್ಟೆನ್ಸ್ನ ಡೆವಲಪ್ ಮಾಡ್ತಾ ಹೋಗ್ತವೆ. ಸೊ ಅವಾಗ ಬರ್ತಾ ಈ ಮೆಡಿಸಿನ್ಸ್ ವರ್ಕ್ ಮಾಡೋದೇ ನಿಲ್ಲಿಸ್ಬಿಡ್ತವೆ. ಅಂದರೆ ನಾವೇನು ಮೆಡಿಸಿನ್ಸ್ ತಗೋತಿರ್ತೀವಲ್ಲ ಅದಕ್ಕೆ ರೆಸಿಸ್ಟೆನ್ಸ್ ತೋರ್ಸೋಕೆ ಶುರು ಮಾಡ್ತವೆ ಈ ಒಂದು ವೈರಸ್ ಆಗ್ಬೋದು, ಬ್ಯಾಕ್ಟೀರಿಯಾಗಳಾಗ್ಬೋದು.
ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಹಂತ ಹಂತವಾಗಿ ನಾವು ಯಾವುದೇ ಮೆಡಿಸಿನ್ಸ್ ತಗೊಂಡ್ರು ಅದು ನಮ್ಮ ರೋಗಗಳ ವಿರುದ್ಧ ಕೆಲಸ ಮಾಡಲ್ಲ. ಸೊ ಏನು ಇನ್ಫೆಕ್ಷನ್ಸ್ ಆಗುತ್ತಲ್ಲ ಅದನ್ನ ಟ್ರೀಟ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ಸೊ ಡಿಸೀಸ್ ಸ್ಪ್ರೆಡ್ ಆಗುವಂಥದ್ದು, ಇಲ್ನೆಸ್ ಜಾಸ್ತಿ ಆಗುವಂಥದ್ದು, ಡಿಸಬಿಲಿಟಿ ಆಗುವಂಥದ್ದು, ಕೊನೆಗೆ ಸಾವು ಬರುವಂಥದ್ದು, ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಯಾಕಾಗುತ್ತೆ ಅಂತಂದ್ರೆ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳುವಂಥದ್ದು, ಮಿಸ್ಯೂಸ್ ಮಾಡುವಂಥದ್ದು, ಓವರ್ ಯೂಸ್ ಮಾಡುವಂಥದ್ದು, ಮೈಕ್ರೋವೇಲ್ ರೆಸಿಸ್ಟೆನ್ಸ್ನ ಆಂಟಿಬಯೋಟಿಕ್ಸ್ನ ಜಾಸ್ತಿ ಯೂಸ್ ಮಾಡುವಂಥದ್ದು, ಇದೆಲ್ಲ ಕಾರಣ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನು ತಪ್ಪಿಸಬೇಕು ಅಥವಾ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು ಅಂತೇಳಿ ತಂದಿರುವಂಥದ್ದು ಆಂಟಿ ಮೈಕ್ರೋವೇಲ್ ರೆಸಿಸ್ಟೆನ್ಸ್ ಆಕ್ಷನ್ ಪ್ಲಾನ್. ಈ ಮುಂಚೆ ನಾವು ಬಿರ್ಸಾ ಮುಂಡಾ ಅವರ 150ನೇ ಜನ್ಮದಿನವಾಗಿ ಜನಸಂಖ್ಯೆಯ ದಿವಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಅಲ್ವಾ. ಸೊ ಅದೇ ರೀತಿಯಲ್ಲಿ ಅವರ ಒಂದು ನೆನಪಿನರ್ಥ ಏನು ಮಾಡಿದ್ದಾರೆ ಅಂತಂದ್ರೆ ಬಿರ್ಸಾ 101 ಅಥವಾ ಬಿರ್ಸಾ 101 ಅನ್ನುವಂತಹ ಒಂದು ಕ್ರಿಸ್ಪರ್ ಬೇಸ್ಡ್ ಜೀನ್ ಥೆರಪಿನ ತಂದಿದ್ದಾರೆ. ಕ್ರಿಸ್ಪರ್ ಬೇಸ್ಡ್ ಜೀನ್ ಥೆರಪಿ ಏನಾಗಿದೆ ಅಂತಂದ್ರೆ ಈ ಛೋಟಾ ನಾಗ್ಪುರ್ ಬ್ಲಾಟನಲ್ಲಿ ಈ ಮುಂಡಾ ಟ್ರೈಬ್ಸ್ ಇದಾರಲ್ಲ ಅವ್ರುಗಳಲ್ಲಿ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಗಳು ಕಾಣಕ್ಕೆ ಶುರುವಾಗಿದೆ. ಯಾವುದಪ್ಪ ಅಂತಂದ್ರೆ ಸಿಕಲ್ ಸೆಲ್ ಅನಿಮಿಯಾ. ಸಿಕಲ್ ಸೆಲ್ ಅನಿಮಿಯಾ ಅಂತಂದ್ರೆ ಈಗೇನು ಬ್ಲಡ್ ಸೆಲ್ಸ್ ಇರುತ್ತಲ್ಲ ವೆಸಲ್ಸ್ ಅಲ್ಲಿ ಹೋಗುವಂಥದ್ದು ಬ್ಲಡ್ ಸೆಲ್ಸ್ಗಳು ಅವು ಅಥವಾ ರೆಡ್ ಬ್ಲಡ್ ಸೆಲ್ಸ್ ಅಂತಾನೆ ಕರಿಬಹುದು. ರೆಡ್ ಬ್ಲಡ್ ಸೆಲ್ಸ್ ಏನಿತ್ತಲ್ಲ ಇವು ದುಂಡಾಗಿರೋದಿಲ್ಲ, ಬದಲಾಗಿ ಏನಾಗುತ್ತೆ ಅಂತಂದ್ರೆ ಕ್ರೆಸೆಂಟ್ ಶೇಪ್ ಅಥವಾ ಒಂದು ಚಂದ್ರಾಕೃತಿಗೆ ಬಂದ್ಬಿಡ್ತವೆ. ಅವಾಗ ಇವು ಈಸಿಯಾಗಿ ಮೂವ್ ಆಗಲ್ಲ. ಈ ಒಂದು ವೆಸಲ್ಸ್ಗಳಲ್ಲಿ ಅಥವಾ ಬ್ಲಡ್ ವೆಸಲ್ಸ್ಗಳಲ್ಲಿ ಏನಾಗುತ್ತೆ ಸ್ಟ್ರಕ್ ಆಗಿಬಿಡ್ತವೆ. ಸ್ಟ್ರಕ್ ಆದಾಗ ಏನಾಗುತ್ತೆ ಬ್ಲಡ್ ಫ್ಲೋ ಯೂಶಲಿ ಯಾವೊಂದು ಆರ್ಗನ್ಗಳಿರ್ತಾವಲ್ಲ ಆ ಆರ್ಗನ್ಗಳಿಗೆ ರೀಚ್ ಆಗೋದೇ ಇಲ್ಲ. ಸೊ ಅವಾಗ ಏನಾಗುತ್ತೆ ಆರ್ಗನ್ಗಳು ವೀಕ್ ಆಗ್ತವೆ. ಯಾಕಂದ್ರೆ ಬ್ಲಡ್ಡೇ ಅಲ್ವಾ ನಮಗೆ ಆಕ್ಸಿಜನ್ ಆಗ್ಬೋದು, ನ್ಯೂಟ್ರಿಷನ್ಸ್ ಆಗ್ಬೋದು, ಎಲ್ಲಾನು ಆರ್ಗನ್ಗೆ ತಗೊಂಡು ಕೊಡುವಂಥದ್ದು ಸರಿಯಾಗಿ ಆಗಿಲ್ಲ ಅಂತಂದ್ರೆ ವೀಕ್ ಆಗ್ತವೆ, ಆರ್ಗನ್ಗಳು ಫೇಲ್ಯೂರ್ ಆಗ್ತವೆ. ಸೊ ಹೀಗಾಗಿ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗ್ತವೆ. ಇದು ಯಾಕಾಗುತ್ತೆ, ಇದು ಯಾಕೆ ದುಂಡಾಗಿದ್ದು ಕ್ರೆಸೆಂಟ್ ಶೇಪ್ ಬರುತ್ತೆ ಅಂತಂದ್ರೆ ಅದಕ್ಕೆ ಕಾರಣ ಆಗಿದ್ದು ಜೀನ್ಸ್ ಅಥವಾ ಜೆನೆಟಿಕ್ಸ್. ಸೊ ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಇದಕ್ಕೆ ಟ್ರೀಟ್ಮೆಂಟ್ ಕೊಡೋಕೆ ನಮ್ಮಲ್ಲಿ ಯಾವ್ದಾದ್ರು ಮೆಥಡ್ ಇದೆ. ಯಾವ ಮೆಥಡ್ ಅಂತಂದ್ರೆ ಕ್ರಿಸ್ಪರ್ ಅಂತ ಕರಿತೀವಿ. ಕ್ರಿಸ್ಪರ್ ಕ್ಯಾಸ್9 ಟೆಕ್ನಿಕ್ ಅಂತ ಕೇಳಿದ್ದಾರೆ. ಕ್ರಿಸ್ಪರ್ ಕ್ಯಾಸ್9 ಟೆಕ್ನಿಕ್ ಏನು ಅಂತ ಹೇಳ್ಬಿಟ್ಟು ಇದು ಜೀನ್ ಎಡಿಟಿಂಗ್ ಟೆಕ್ನಿಕ್. ಇದಕ್ಕೆ ಕಾರಣ ಆಗಿರುವಂಥ ಜೀನ್ ಏನಿದೆಯಲ್ಲ ಅದನ್ನೇ ಎಡಿಟ್ ಮಾಡಿಬಿಡುವಂಥದ್ದು. ಅದನ್ನೇ ಎಡಿಟ್ ಮಾಡಿ ಇದು ಈ ರೀತಿಯಾಗಿ ಟರ್ನ್ ಆಗದೆ ಇರುವಂಥದ್ದು ನೋಡ್ಕೊಳ್ಳುವಂಥದ್ದು ಅಥವಾ ದುಂಡಾಗಿ ಏನಿದೆಯಲ್ಲ ಅದೇ ರೀತಿ ಮೇಂಟೈನ್ ಮಾಡ್ಕೊಳ್ಳೋ ರೀತಿಯಲ್ಲಿ ನೋಡ್ಕೊಳ್ಳುವಂಥ ಟೆಕ್ನಿಕ್ ಬಂದು ಕ್ರಿಸ್ಪರ್ ಕ್ಯಾಸ್9 ಟೆಕ್ನಿಕ್ ಅಂತ ಕರಿತೀವಿ. ಈ ಕ್ರಿಸ್ಪರ್ ಕ್ಯಾಸ್9 ಟೆಕ್ನಿಕಲ್ ಏನಾಗುತ್ತೆ ಅಂತಂದ್ರೆ ಈ ಜೀನ್ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ DNA ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ಲ. ಈಗ ಏನು ಬೇಸ್ ಇರುತ್ತೆ ನೈಟ್ರೋಜನ್ ಬೇಸ್ಗಳು ಇಲ್ಲೇ ಎಡಿಟ್ ಮಾಡಿಬಿಟ್ಟು ರಿಪ್ಲೇಸ್ ಮಾಡ್ತವೆ. ಓಕೆ ಇದು ಫಾಲ್ಟಿ ಇದೆಯಾ ಇದನ್ನ ಆಚೆ ತೆಗೆದ್ಬಿಡು, ಚೆನ್ನಾಗಿರತ್ತಂದು ವಾಪಸ್ ಇಡು. ಸೊ ಈ ಕೆಲಸ ಮಾಡುತ್ತೆ. ಈ ಟೆಕ್ನಿಕ್ ಯಾವುದು ಅಂತ ತಿಳ್ಕೊಂಡ್ರೆ ನೆನಪು ಸಾಕು. ಮತ್ತೆ ಇದನ್ನು ಡೆವಲಪ್ ಮಾಡಿರುವಂಥವ್ರು ಈ ಬಿರ್ಸಾ 101 ಏನಿದು ಕ್ರಿಸ್ಪರ್ ಬೇಸ್ಡ್ ಜೀನ್ ಥೆರಪಿ ಇದೆಯಲ್ಲ ಇದನ್ನು ಯಾರು ಡೆವಲಪ್ ಮಾಡಿರೋ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನೂ ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ CSIR ಮತ್ತೆ IGBI ಅಂತಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಜಿನೋಮಿಕ್ಸ್ ಅಂಡ್ ಇಂಟಿಗ್ರೇಟಿವ್ ಬಯಾಲಜಿ ಅಂತ ಹೇಳ್ಬಿಟ್ಟು. ಸೊ ಇದರ ಒಂದು ಉದ್ದೇಶ ಏನಾಗುತ್ತೆ ಅಂತಂದ್ರೆ ನಾವು ಆಲ್ರೆಡಿ ಏನು ಪ್ಲಾನ್ ಮಾಡ್ಕೊಂಡಿದೀವಲ್ಲ 2047 ಒಳಗಡೆ ಈ ಒಂದು ಸಿಕಲ್ ಸೆಲ್ ಅನಿಮಿಯಾ ಫ್ರೀ ಇಂಡಿಯಾನ ತರಬೇಕು ಅಂತೇಳಿ ಅದಕ್ಕೊಂದು ಒತ್ತು ಕೊಟ್ಟಂಗಾಗುತ್ತೆ. ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ ನಮ್ಮಲ್ಲಿ ಒಂದು ಆಕ್ಟ್ ಇತ್ತು, ಟ್ರಿಬ್ಯುನಲ್ ರಿಫಾರ್ಮ್ ಆಕ್ಟ್ 2021 ಅಂತ. ಇದರಲ್ಲಿ ಕೆಲವೊಂದು ಪ್ರಾವಿಷನ್ಸ್ ಇತ್ತು, ಆ ಪ್ರಾವಿಷನ್ ಸ್ಟ್ರಕ್ ಡೌನ್ ಮಾಡಿದೆ. ಅದಕ್ಕಿಂತ ಮುಂಚೆ ಟ್ರಿಬ್ಯುನಲ್ ಅಂದ್ರೆ ಅಂತ ನೋಡಬೇಕು. ಟ್ರಿಬ್ಯುನಲ್ ಅಂತಂದ್ರೆ ಕ್ವಾಸಿ ಜುಡಿಷಿಯಲ್ ಬಾಡಿ. ಫಾರ್ ಎಕ್ಸಾಂಪಲ್ ಈಗ ನಾವು ಡೈರೆಕ್ಟ್ ಆಗಿ ಹೈಕೋರ್ಟ್ ಹೋಗಿ ಕೇಸ್ನ ಫೈಲ್ ಮಾಡ್ತೀವಿ. ಯಾವ ಟ್ಯಾಕ್ಸೇಷನ್ ಆಗ್ಬೋದು, ಅಡ್ಮಿನಿಸ್ಟ್ರೇಷನ್ ಇಶ್ಯೂ ಆಗ್ಬೋದು, ಈ ರೀತಿ ಯಾವುದೋ ಒಂದು ವಿಚಾರಗಳನ್ನ ತಗೊಂಡು ಹೈಕೋರ್ಟ್ ಅಲ್ಲಿ ಫೈಲ್ ಮಾಡ್ತಾ ಹೋದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಫೈಲ್ ಮಾಡ್ತಾ ಹೋದ್ರೆ ಅವ್ರಿಗೆ ವರ್ಕ್ ಬರ್ಡನ್ ಜಾಸ್ತಿ ಆಗುತ್ತೆ. ಮತ್ತೆ ಅಷ್ಟು ಸ್ಪೆಸಿಫಿಕೇಶನ್ ಅಥವಾ ಟೆಕ್ನಿಕಲಿ ಅವ್ರು ಅಷ್ಟು ಸ್ಟ್ರಾಂಗ್ ಇರೋದಿಲ್ಲ. ಸೊ ಅದನ್ನೆಲ್ಲ ತಪ್ಪಿಸಬೇಕು ಅಂತ ಏನ್ ಮಾಡ್ತಾರೆ ಅಂತಂದ್ರೆ ಟ್ರಿಬ್ಯುನಲ್ಸ್ ಅಂತ ಎಸ್ಟಾಬ್ಲಿಷ್ ಮಾಡಿಸ್ತಾರೆ. ಫಾರ್ ಎಕ್ಸಾಂಪಲ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಟ್ಯಾಕ್ಸೇಷನ್ ಇದನ್ನೆಲ್ಲ ಡೀಲ್ ಮಾಡಬೇಕು ಅಂತೇಳಿ ಆ ಟ್ರಿಬ್ಯುನಲ್ಸ್ ಏನ್ ಮಾಡುತ್ತೆ ಅದನ್ನ ಸ್ಪೀಡಿ ವೇನಲ್ಲಿ ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಡಿಸ್ಪೋಸ್ ಮಾಡ್ತಾ ಹೋಗ್ತವೆ. ಸ್ಟಿಲ್ ಇದೇನಿದು ಜುಡಿಷಿಯಲ್ ಭಾಗ, ಇದೊಂದು ಜುಡಿಷಿಯರಿ ಪಾರ್ಟ್ ಆಗಿರುತ್ತೆ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಈ ಒಂದು ಟ್ರಿಬ್ಯುನಲ್ಸ್ ಅಲ್ಲಿ ಟ್ರಿಬ್ಯುನಲ್ಸ್ ರಿಫಾರ್ಮ್ ಆಕ್ಟ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಈ ಟ್ರಿಬ್ಯುನಲ್ಸ್ನ ಅಪಾಯಿಂಟ್ ಮಾಡುವಂಥದ್ದು, ಅಲ್ಲಿರುವಂಥ ಮೆಂಬರ್ಸು, ಅವ್ರ ಸರ್ವಿಸು, ಅವ್ರ ರಿಟೈರ್ಮೆಂಟು ಎಲ್ಲಾನು ಡಿಸೈಡ್ ಮಾಡುವಂಥದ್ದು ಗೌರ್ಮೆಂಟ್ ಆಗ್ಬಿಟ್ಟಿದೆ. ಸೊ ಇದು ಏನಾಗುತ್ತೆ ಅಂತಂದ್ರೆ ನಾವು ಆರ್ಟಿಕಲ್ 15 ಅಲ್ಲಿ ಓದ್ತೀವಲ್ಲ ಸಪ್ರೇಷನ್ ಆಫ್ ಪವರ್, ಇದರ ಒಂದು ಮೇನ್ ಆಂಬಿಷನ್ ಏನಿದೆ ಅಥವಾ ಗುರಿ ಏನಿದೆಯಲ್ಲ ಅದನ್ನ ಹಾಳು ಮಾಡ್ದಂಗೆ ಆಗ್ತಾ ಇದೆ. ಸೊ ಅದಕ್ಕೆ ಏನ್ ಮಾಡಿದೆ ಕೆಲವೊಂದು ಪ್ರಾವಿಷನ್ಸ್ಗಳು ಬೇಡ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಈಗ ಸ್ಟ್ರಕ್ ಡೌನ್ ಮಾಡಿರೋದಾಗಿರುತ್ತೆ. ಓಕೆ, ಈ ಟ್ರಿಬ್ಯುನಲ್ಸ್ಗಳು ಅಂದ್ರೆ ಏನು? ಟ್ರಿಬ್ಯುನಲ್ಸ್ ಬಂದು ಕ್ವಾಸಿ ಜುಡಿಷಿಯಲ್ ಬಾಡಿ ಆಗ್ತದೆ. ಕ್ವಾಸಿ ಜುಡಿಷಿಯಲ್ ಬಾಡಿ ಅಂತಂದ್ರೆ ಇಲ್ಲಿ ಜುಡಿಷಿಯಲ್ ಮೆಂಬರ್ಸು ಇರ್ತಾರೆ, ಜೊತೆಗೆ ಆ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಆಗಿರ್ತಾರಲ್ಲ ಆ ಸಬ್ಜೆಕ್ಟ್ ಸಂಬಂಧಪಟ್ಟವರು ಅವ್ರು ಕೂಡ ಇರ್ತಾರೆ. ಇದನ್ನ ಯಾರು ಎಸ್ಟಾಬ್ಲಿಷ್ ಮಾಡ್ತಾರೆ? ಇದನ್ನ ಎಸ್ಟಾಬ್ಲಿಷ್ ಮಾಡೋದು ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಲೆಜಿಸ್ಲೇಚರ್. ಹಂಗೆ ಸುಮ್ಮನೆ ಎಸ್ಟಾಬ್ಲಿಷ್ ಮಾಡ್ಬೋದು? ಇಲ್ಲ, ಇದರ ರೂಟ್ಸ್ ಇರುವಂಥದ್ದು ಕಾನ್ಸ್ಟಿಟ್ಯೂಷನಲ್ಲಿ. ದೇ ಆರ್ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್. ನಾವು 42ನೇ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ ಆರ್ಟಿಕಲ್ 323A ಮತ್ತೆ 323B ಇನ್ಸರ್ಟ್ ಮಾಡ್ತೀವಿ. ಏನ್ ಮಾಡ್ತೀವಿ ಅಂತಂದ್ರೆ 323A ಅಂದ್ರೆ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ ಅಂತಂದ್ರೆ ಪಾರ್ಲಿಮೆಂಟ್ ಏನ್ ಮಾಡ್ಬೋದು ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಕ್ಯಾಟ್ ಮತ್ತೆ ಸ್ಯಾಟ್ ಅಂತ ಕರಿತೀವಿ. ಕ್ಯಾಟ್ ಅಂತಂದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್,
ಸ್ಯಾಟ್ ಅಥವಾ ಕ್ಯಾಟ್, ನಾವು ಈ ಕರ್ನಾಟಕದಲ್ಲಿ ಯೂಸ್ ಮಾಡ್ತೀವಲ್ಲ ಕ್ಯಾಟ್, ಕರ್ನಾಟಕ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್. ಸೊ ಈ ರೀತಿಯಾಗಿ ಈ ಥರ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಂಗೆ ಟ್ರಿಬ್ಯುನಲ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಹೇಳುತ್ತೆ. ಯಾವುದ್ರ ಮೂಲಕ? ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ಆಕ್ಟ್ಸ್ಗಳನ್ನ ಯೂಸ್ ಮಾಡಿಕೊಂಡು. ನಂತರದಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾತ್ರ ಸ್ಪೆಸಿಫಿಕಲಿ ನಾನು ಮಾತಾಡಿದ್ದು. ಅಡ್ಮಿನಿಸ್ಟ್ರೇಷನ್ ಅಲ್ಲದೆ ಬೇರೆ ಬೇರೆ ವಿಚಾರಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಲೇಬರ್ ರಿಫಾರ್ಮ್ಸ್ ಆಗ್ಬೋದು ಅಥವಾ ಟ್ಯಾಕ್ಸೇಷನ್ ಆಗ್ಬೋದು. ಇದಕ್ಕೆ ಸಂಬಂಧಪಟ್ಟಂಗೆ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಆರ್ಟಿಕಲ್ 323B ಇನ್ಸರ್ಟ್ ಮಾಡ್ತೀವಿ. ಇಲ್ಲಿ ಪಾರ್ಲಿಮೆಂಟ್ ಜೊತೆಗೆ ಸ್ಟೇಟ್ ಕೂಡ ಈ ಒಂದು ಟ್ರಿಬ್ಯುನಲ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ಬೋದು ಅಂತ ಹೇಳುತ್ತೆ ಕಾನ್ಸ್ಟಿಟ್ಯೂಷನ್. ಹೌದು, ಇದಕ್ಕೆ ಯಾವ ಪವರ್ ಇರುತ್ತೆ? ಇವಕ್ಕೆ ಸಿವಿಲ್ ಕೋರ್ಟ್ ಪವರ್ ಇರುತ್ತೆ. ಸಿವಿಲ್ ಕೋರ್ಟ್ ಪವರ್ ಇರುತ್ತೆ. ಇವನ್ ಕೋರ್ಟ್ ಆಗಿ ಆಕ್ಟ್ ಮಾಡ್ತಿದ್ರು ಕೂಡ ಇವು CPC ಅಥವಾ ಸಿವಿಲ್ ಪ್ರೊಸೀಜರ್ ಕೋಡ್ ಆಗ್ಬೋದು ಅಥವಾ ಇಂಡಿಯನ್ ಎವಿಡೆನ್ಸ್ ಆಕ್ಟ್ಗಳನ್ನ ಫಾಲೋ ಮಾಡಬೇಕು ಅಂತ ಏನಿಲ್ಲ. ನ್ಯಾಚುರಲ್ ಜಸ್ಟಿಸ್ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ, ಫಾರ್ ಎಕ್ಸಾಂಪಲ್ NGT ಅಂತ ಬರುತ್ತೆ. NGT ಅಂತಂದ್ರೆ ಎನ್ವಿರಾನ್ಮೆಂಟಲ್ ಸಂಬಂಧಪಟ್ಟಿದ್ದು. ನ್ಯಾಚುರಲ್ ಜಸ್ಟಿಸ್ ಮೇಲೆ ವರ್ಕ್ ಮಾಡ್ತವೆ, ನೆನ್ಪಿಟ್ಕೋಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಬಂದು ಒಂದು ರೀಜನಲ್ ಗ್ರೂಪಿಂಗ್ ಇದೆ, ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್. ಇದ್ಯಾಕೆ ಸುದ್ದಿನಲ್ಲಿ ಅಂತಂದ್ರೆ ಈಗ ಹೊಸ ಮೆಂಬರ್ ಸೆಷಲೀಸ್ ಆಡ್ ಆಗಿದೆ, ಸೆಷಲೈಸ್ ಐಲ್ಯಾಂಡ್ ಆಡ್ ಆಗಿದೆ. ಯಾವುದಾದ್ರೂ ಒಂದು ರೀಜನಲ್ ಗ್ರೂಪಿಂಗ್ಗೆ, ಅದರಲ್ಲೂ ಇಂಡಿಯಾ ಪಾರ್ಟ್ ಆಗಿರುವಂಥ ರೀಜನಲ್ ಗ್ರೂಪಿಂಗ್ಗೆ ಯಾವುದಾದ್ರು ಹೊಸ ಮೆಂಬರ್ ಆಡ್ ಆದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಏನಿದು ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಅಂತಂದ್ರೆ, ಈಗ ಇಂಡಿಯನ್ ಓಷನ್ ಅಲ್ಲಿ ಯೂಶಲಿ ನೋಡಬೇಕು, ಇಲ್ಲಿ ಟ್ರೇಡ್ ಆಗುವಂಥದ್ದು ಅಥವಾ ಸೆಕ್ಯೂರಿಟಿ ಇಶ್ಯೂ ಆಗುವಂಥದ್ದು ಅಥವಾ ಡಿಸಾಸ್ಟರ್ಗಳಾಗುವಂಥದ್ದು ಇದನ್ನೆಲ್ಲ ತಡಿಬೇಕು ಅಥವಾ ಇದ್ರ ಬಗ್ಗೆ ಸಂಬಂಧಪಟ್ಟಂಗೆ ಯಾವುದಾದ್ರು ಒಂದು ಗ್ರೂಪಿಂಗ್ ಮಾಡ್ಕೋಬೇಕು ಅಂತ ಹೇಳಿ ಮೊದಲೇನು ಮಾಡ್ತಾರೆ ಅಂತಂದ್ರೆ 2011ರಲ್ಲಿ ಇಂಡಿಯಾ, ಮಾಲ್ಡೀವ್ ಮತ್ತು ಶ್ರೀಲಂಕಾ ಒಂದು ಗ್ರೂಪಿಂಗ್ ಮಾಡ್ಕೋತಾರೆ. ಇದು ಜಸ್ಟ್ ಸೆಕ್ಯೂರಿಟಿ ಅಡ್ವೈಸರ್ ಲೆವೆಲ್ ಆಗಿರುತ್ತೆ, ಇನ್ಫಾರ್ಮಲ್ ಲೆವೆಲಲ್ಲಿ. ಬಟ್ ಏನಾಗುತ್ತೆ ಅಂದ್ರೆ ಬರ್ತಾ 2020ರಲ್ಲಿ ಇದಕ್ಕೆ ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಅಂತ ಹೆಸರು ಕೊಡ್ತಾರೆ. ಕೊಲಂಬೋ ಸೆಕ್ಯೂರಿಟಿ ಕಾನ್ಕ್ಲೇವ್ ಅಂತ ಹೇಳ್ಬಿಟ್ಟು. ನಂತರ ಅದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಬಾಂಗ್ಲಾದೇಶ್, ಇಲ್ಲಿ ಬರುವಂತಹ ಬಾಂಗ್ಲಾ ಮತ್ತೆ ಈ ಒಂದು ಮಾರಿಷಿಯಸ್ ಆಡ್ ಆಗ್ತಾರೆ. ಒಟ್ಟು ಅವಾಗ 5 ಮೆಂಬರ್ಸ್ ಆಗ್ತಾರೆ. ಈಗ ಏನಾಗಿದೆ ಅಂತಂದ್ರೆ ಸೆಷಲೀಸ್ ಆಡ್ ಆಗಿದೆ. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇರುವಂತದ್ದು. ಸೊ ಇದನ್ನು ಸಮರೈಸ್ ಮಾಡಬೇಕು ಅಂತಂದ್ರೆ ಈಗ ಪ್ರೆಸೆಂಟ್ಲಿ ಇಂಡಿಯಾ, ಬಾಂಗ್ಲಾದೇಶ್, ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಿಯಸ್ ಮತ್ತೆ ಹೊಸ ಮೆಂಬರು ಸೆಷಲೀಸ್, ಒಟ್ಟು 6 ಜನ ಈಗ ಮೆಂಬರ್ಸ್ ಆಗಿದ್ದಾರೆ. ಅಂದ್ರೆ ಸೆಷಲೀಸ್ ಮೊದಲೇ ಅಬ್ಸರ್ವರ್ ಆಗಿತ್ತು, ಈಗ ಫುಲ್ ಟೈಮ್ ಮೆಂಬರ್ಶಿಪ್ ಕೊಟ್ಟಿದೆ. ಸೊ ಇದಕ್ಕೆ ಯಾಕೆ ಕೊಲಂಬೋ ಅಂತ ಕರಿತೀವಿ? ಕೊಲಂಬೋ ಅಂತಂದ್ರೆ ಇದರ ಒಂದು ಪರ್ಮನೆಂಟ್ ಸೆಕ್ರೆಟರಿ ಇರುವಂಥದ್ದು ಶ್ರೀಲಂಕಾದ ಕೊಲಂಬೋನಲ್ಲಿ. ಏನಿದರ ಮುಖ್ಯ ಗುರಿ ಅಂತಂದ್ರೆ ಮೆರೈನ್ ಸೇಫ್ಟಿ ಮತ್ತೆ ಕೌಂಟರಿಸಮ್, ಟ್ರಾಫಿಕಿಂಗ್ ಮತ್ತೆ ಟ್ರಾನ್ಸಾಕ್ಷನಲ್ ಆರ್ಗನೈಸ್ಡ್ ಕ್ರೈಮ್ಗಳೇನಾಗ್ತಾವಲ್ಲ ಅದನ್ನು ತಪ್ಪಿಸಬೇಕು ಅನ್ನೋದು. ನೆಕ್ಸ್ಟ್ ಸೈಬರ್ ಕ್ರೈಮ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್, ಮೇಜರ್ಲಿ ಏನಂತಂದ್ರೆ ಹ್ಯೂಮನ್ ಅಸಿಸ್ಟೆನ್ಸ್ ಆಗುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಾವಿರೋದು ಈ ಬೆಂಗಾಲ್ ಕೊಲ್ಲಿ ಅಂತದಲ್ಲ ತುಂಬಾ ಸೈಕ್ಲೋನ್ ಅಂತದೆಲ್ಲ ಆಗ್ತಿರುತ್ತೆ. ಸೊ ಇದನ್ನೆಲ್ಲ ಆ ಟೈಮಲ್ಲಿ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಕೊಡಬೇಕಾಗುತ್ತೆ. ಸೊ ಇದಕ್ಕೆ ಸಪೋರ್ಟ್ ಬರಬೇಕು ಅಂತೇಳಿ ಮಾಡ್ಕೊಂಡಿರ್ತಾರೆ, ರೀಜನಲ್ ಗ್ರೂಪ್ ಆಗಿರುತ್ತೆ. ಇನ್ನೊಂದೆರಡು ಸ್ಮಾಲ್ ಅಪ್ಡೇಟ್ ಏನಂತಂದ್ರೆ, ಈಗ ವಿಶ್ವಸುಂದರಿ ಮಿಸ್ ಯೂನಿವರ್ಸ್ 2025 ಮೆಕ್ಸಿಕೋನ ಫಾತಿಮಾ ಬೋಸ್ ಅವರು ಆಯ್ಕೆಯಾಗಿದ್ದಾರೆ. ನೆನ್ಪಿಟ್ಕೋಬೇಕು, 74ನೇ ವಿಶ್ವಸುಂದರಿಯಾಗಿ ಫಾತಿಮಾ ಬೋಸ್ ಅವರು ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ರನ್ನರ್ ಅಪ್ ಬಂದು ಥೈಲ್ಯಾಂಡ್ನ ಪ್ರವೀಣರ್ ಅವ್ರಿಗೆ ಹೋಗಿದೆ. ಇನ್ನೊಂದು ಅಪ್ಡೇಟ್ ಏನಂತಂದ್ರೆ, ಇಂಡಿಯಾ ಮತ್ತೆ UK ಒಂದು ಜಾಯಿಂಟ್ ಮಿಲಿಟರಿ ಎಕ್ಸೈಸ್ ನ ಕಂಡಕ್ಟ್ ಮಾಡ್ತಾ ಇದೆ ರಾಜಸ್ಥಾನದಲ್ಲಿ. ಮಿಲಿಟರಿ ಎಕ್ಸೈಸ್ ಯಾವುದು ಅಂತ ಕೇಳ್ತಾರೆ, ಅಜಯ ವಾರಿಯರ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಎಲ್ಲಿ ನಡೀತಾ ಇರೋಂಥದ್ದು? ರಾಜಸ್ಥಾನಲ್ಲಿ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ, ಸುಪ್ರೀಂ ಕೋರ್ಟ್ ಇವಾಗ ಜಾರ್ಖಂಡ್ ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಕೊಟ್ಟಿದೆ. ಏನಂತಂದ್ರೆ 90 ದಿನಗಳ ಒಳಗಾಗಿ ಈ ಒಂದು ಸರಂದ ಫಾರೆಸ್ಟ್ ಏನಿದೆ ಜಾರ್ಖಂಡ್ನಲ್ಲಿರುವಂತಹ ಸರಂದ ಫಾರೆಸ್ಟ್, ಇದನ್ನ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿ ಡಿಕ್ಲೇರ್ ಮಾಡಬೇಕು 90 ದಿನದೊಳಗಡೆ ಅಂತೇಳಿ ಆರ್ಡರ್ ಮಾಡಿದೆ. ಸುಪ್ರೀಂ ಕೋರ್ಟ್ ಡಿಕ್ಲೇರ್ ಮಾಡ್ಬೋದಲ್ಲ? ಇಲ್ಲ, ಸುಪ್ರೀಂ ಕೋರ್ಟ್ಗೆ ಅಧಿಕಾರ ಇಲ್ಲ. ಬದಲಾಗಿ ಸ್ಟೇಟ್ಗಳು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಯೂಸ್ ಮಾಡಿಕೊಂಡು ಯಾವುದಾದ್ರೂ ಒಂದು ಏರಿಯಾ, ಅಂದ್ರೆ ಎಲ್ಲಿ ಬಯೋಡೈವರ್ಸಿಟಿ ಚೆನ್ನಾಗಿರುತ್ತೋ ಆ ಏರಿಯಾನ ಇವರು ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಡಿಕ್ಲೇರ್ ಮಾಡಬೇಕಾಗುತ್ತೆ. ಸರಂದ ವೈಲ್ಡ್ ಲೈಫ್ ಸ್ಯಾಂಚುರಿ ನೋಡೋದಾದ್ರೆ ನಾವು, ಇದು ಸಾಲ್ ಫಾರೆಸ್ಟ್. ಎಂತ ಸಾಲ್ ಫಾರೆಸ್ಟ್ ಅಂತಂದ್ರೆ ಏಷ್ಯಾದಲ್ಲೇನೆ ಲಾರ್ಜೆಸ್ಟ್ ಸಾಲ್ ಫಾರೆಸ್ಟ್ ಇದಾಗಿರುತ್ತೆ. ಅಷ್ಟೇ ಅಲ್ಲದೆ ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ಕೂಡ ಆಗಿದೆ. ಇಲ್ಲಿ ಕೆಲವೊಂದು ಸ್ಪೀಶೀಸ್, 4 ಹಾರ್ನ್ಡ್ ಆಂಟಿಲೋಪ್ಸ್, ಜಿಂಕೆಗಳು, ಏಷ್ಯನ್ ಪಾಮ್ ಸಿವಿಟ್, ಫ್ಲೈಯಿಂಗ್ ಲಿಸರ್ಟ್, ಅಷ್ಟೇ ಅಲ್ಲದೆ ಕ್ರಿಟಿಕಲಿ ಎಂಡೇಂಜರ್ಡ್ ಆಗಿರುವಂತಹ ಸಾಲ್ ಫಾರೆಸ್ಟ್ ಟಾರ್ಟೈಸ್ ಕೂಡ ಇಲ್ಲಿ ಇದೆ. ಮತ್ತೆ ಈ ಸಿಂಗ್ಬಮ್ ಏನು ರೀಜನ್ ಇದೆಯಲ್ಲ, ಸಿಂಗ್ಬಮ್ ಎಲಿಫೆಂಟ್ ರಿಸರ್ವ್ ಏನಿದೆಯಲ್ಲ, ಸೊ ಇದು ಬಂದು ಛೋಟಾನಾಗ್ಪುರ್ ಪ್ಯಾಟರ್ನಲ್ಲೇ ಇರುವಂಥದ್ದು. ಅಷ್ಟೇ ಅಲ್ಲದೆ ಬೇರೆ ಬೇರೆ ಪ್ರಾಣಿಗಳು, ಫಾರ್ ಎಕ್ಸಾಂಪಲ್ ಲೆಪರ್ಡ್, ಗೌರು, ಸಾಂಬಾರು, ಬಾರ್ಕಿಂಗ್ ಡೀರು, ಇಂಡಿಯನ್ ಗ್ರೇ ಹಾರ್ನ್ಬಿಲ್ಲು, ಈ ರೀತಿಯಾಗಿ ಸಾಕಷ್ಟು ಪ್ರಾಣಿಗಳು ಕೂಡ ಇಲ್ಲಿ ನೋಡೋಕೆ ಸಿಗುತ್ತೆ. ಮತ್ತೆ ಇಲ್ಲಿ ಕೆಲವರು ಟ್ರೈಬಲ್ ಕೂಡ ಇದ್ದಾರೆ, ಹೋ, ಮುಂಡಾ, ಉರಾನ್, ಈ ಥರದ್ದು ಕೆಲವೊಂದು ಟ್ರೈಬಲ್ಸ್ ಕೂಡ ಇಲ್ಲಿ ಲೊಕೇಟ್ ಆಗಿದ್ದಾರೆ. ಸೊ ಇಂಥ ಜಾಗನ ಯಾಕೆ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತೇಳಿ ಡಿಕ್ಲೇರ್ ಮಾಡ್ತಲ್ಲ ಸರ್ಕಾರ? ಯಾಕೆ ಅಂತಂದರೆ ಆ ರೀತಿ ಡಿಕ್ಲೇರ್ ಮಾಡಿದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಆಗುತ್ತೆ. ರಿಸ್ಟ್ರಿಕ್ಷನ್ಸ್ ಆಗುವಂಥದ್ದು ಯಾಕೆ ಮಾಡಬಾರ್ದು? ಯಾಕಂತಂದರೆ ಇಲ್ಲಿ ಎಕನಾಮಿಕಲ್ ಡೆವಲಪ್ಮೆಂಟ್ ಆಗಬೇಕಾಗಿದೆ. ಸುಮಾರು 26% ಅಷ್ಟು ನಮಗೆ ಐರನ್ ಓರ್ ಸಿಗ್ತಿರೋಂಥ ಜಾಗನೇ ಇದು. ಇಫ್ ಇನ್ ಕೇಸ್ ಏನಾದರೂ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಡಿಕ್ಲೇರ್ ಮಾಡಿದ್ರೆ ಮತ್ತಲ್ಲಿ ಈ ಥರ ಮೈನಿಂಗ್ ಆ್ಯಕ್ಟಿವಿಟೀಸ್ನ ನಡೆಸೋಕ್ಕಾಗಲ್ಲ ಅಂತೇಳಿ ಇಷ್ಟು ದಿನ ಮಾಡಿರಲಿಲ್ಲ. ಬಟ್ ಈಗ ಸರ್ಕಾರ ಏನು ಆರ್ಡರ್ ಮಾಡಿದೆ ಅಂತಂದರೆ, ಆ ಮೈನಿಂಗ್ ಆ್ಯಕ್ಟಿವಿಟೀಸ್ನ ನೀವು ಕಂಪ್ಲೀಟಾಗಿ ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿನಲ್ಲಿ ಬ್ಯಾನ್ ಮಾಡಬೇಕು. ಅಲ್ಲೇ ಅಲ್ಲ, ವಿತಿನ್ 1 ಕಿಲೋಮೀಟರ್, ಈಗೇನು ಎಕನಾಮಿಕ್ ಸೆನ್ಸಿಟಿವ್ ಝೋನ್ ಅಂತ ಕರಿತೀವಲ್ಲ, ಅಲ್ಲೂ ಕೂಡ ನಡೆಸಂಗಿಲ್ಲ. ಜೊತೆಗೆ 90 ದಿನದೊಳಗಡೆ ಆಗಿ ಈ ಒಂದು ಸರಂದ ವೈಲ್ಡ್ ಲೈಫ್ ಸ್ಯಾಂಚುರಿನ ಫಾರೆಸ್ಟ್ನ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತೇಳಿ ಡಿಕ್ಲೇರ್ ಮಾಡಿ ಅಂತೇಳಿ ಆರ್ಡರ್ ಮಾಡಿದೆ. ಮುಂದಿನ ಒಂದು ಆರ್ಟಿಕಲ್ ಬಂದು ನಿಮ್ಗೊಂದು ಸಿಂಪಲ್ ಕ್ವಶನ್ ಕೇಳ್ತಾರೆ,
ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ನ ಯಾರು ರಿಲೀಸ್ ಮಾಡ್ತಾರೆ ಅಂತ ಜರ್ಮನ್ ವಾಚ್ ಅನ್ನೋದು ಒಂದು NGO, ನೆನ್ಪಿಟ್ಕೋಬೇಕಾಗತ್ತೆ. ಅವ್ರು ರಿಲೀಸ್ ಮಾಡ್ತಾರೆ. ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ 1995ರಿಂದ 2024 ಹೋಲ್ಸ್ಕೊಂಡ್ರೆ ಮೋಸ್ಟ್ ಅಫೆಕ್ಟೆಡ್ ಯಾವ್ದ್ರಿಂದ ಈ ಕ್ಲೈಮೇಟ್ ರಿಸ್ಕ್ ಇಂದ ಅಫೆಕ್ಟ್ ಆಗಿರುವಂತಹ ಕಂಟ್ರಿಗಳಲ್ಲಿ ಭಾರತ 9ನೇ ಸ್ಥಾನದಲ್ಲಿದೆ ಅಂತ ಹೇಳ್ತಾ ಇದೆ. ಇದು ಒಂದು ಲೆಕ್ಕ ಕೂಡ ಕೊಡುತ್ತೆ. ಕಳೆದ 30 ವರ್ಷದಲ್ಲಿ ಸುಮಾರು 430 ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಮತ್ತೆ 80,000 ಸಾವುಗಳು ಮತ್ತೆ ಎಕನಾಮಿಕಲ್ ನಾವು ನೋಡ್ತೀವಿ ಅಂತಂದ್ರೆ 170 ಬಿಲಿಯನ್ US ಡಾಲರ್ಗಳಷ್ಟು ಎಕನಾಮಿಕ್ ಲಾಸ್. ಇಷ್ಟೆಲ್ಲಾನು ಈ ಒಂದು ವೆದರ್ ಅಥವಾ ಕ್ಲೈಮೇಟ್ ರಿಸ್ಕ್ ಇಂದ ಇಂಡಿಯಾಗ ಆಗಿದೆ ಅಂತ ಹೇಳ್ತಾ ಇದೆ. ಅಂದ್ರೆ ಇದು ಸೆಗ್ರಿಗೇಟ್ ಮಾಡ್ತಾ ಹೋಗುತ್ತೆ ಒಳಗಡೆನೆ. ಪಾಪ್ಯುಲೇಷನ್ ಎಫೆಕ್ಟ್ ಎಷ್ಟಾಗ್ತಾ ಇದೆ ಅಂತ ತಗೊಂಡ್ರೆ ನಾವು ಥರ್ಡಲ್ಲೇ ಬಂದ್ಬಿಡ್ತೀವಿ, 9th ಬಿಡಿ, ಥರ್ಡ್ ರ್ಯಾಂಕಲ್ಲೇ ಬಂದ್ಬಿಡ್ತೀವಿ. ಬಟ್ ನಿಮ್ಗೆ ಓವರ್ ಆಲ್ ರ್ಯಾಂಕಿಂಗ್ ಹೇಳ್ತಾರೆ 9th ಅಂತ ನೆನ್ಪಿಟ್ಕೋಬೇಕಾಗುತ್ತೆ ಓವರ್ ಆಲ್ ರ್ಯಾಂಕಿಂಗ್ ಬಂದು. ಸೊ ಯಾಕೆ ಇಷ್ಟೆಲ್ಲ ಆಗ್ತದೆ? ಯಾಕಂತಂದ್ರೆ ಅಷ್ಟು ವಲ್ನರಬಿಲಿಟಿ ನಮ್ಮ ಇಂಡಿಯಾದಲ್ಲಿ ನೋಡ್ಬೋದು. ನೋಡಿ, 7,500 ಕಿಲೋಮೀಟರ್ ಅಷ್ಟು ಕೋಸ್ಟ್ ಲೈನ್. ಇದರಿಂದ ಏನಾಗುತ್ತೆ? ಸುನಾಮಿ, ಸೈಕ್ಲೋನ್, ಇದಕ್ಕೆಲ್ಲ ನಾವು ತುತ್ತಾಗ್ತೀವಿ. ಜೊತೆಗೆ ಹೈ ಪಾಪ್ಯುಲೇಷನ್, ವಿ ಆರ್ ದ ಹೈಯೆಸ್ಟ್ ಪಾಪ್ಯುಲೇಷನ್ ಇರುವಂಥದ್ದು. ಮತ್ತೆ ಡೆನ್ಸಿಟಿನೂ ಹಂಗೆ ಇದೆ, ಡೆನ್ಸಿಟಿನೂ ಜಾಸ್ತಿ ಇದೆ, ಪಾಪ್ಯುಲೇಷನ್ ಡೆನ್ಸಿಟಿ. ಮತ್ತೆ ಅನ್ಪ್ಲಾನ್ಡ್ ಅರ್ಬನೈಸೇಷನ್, ಮತ್ತೆ ಎಕೋಸಿಸ್ಟಮ್ ಲಾಸ್ ಆಗುವಂಥದ್ದು. ವೆಟ್ಲ್ಯಾಂಡ್, ಮ್ಯಾಂಗ್ರೋವ್ಸ್. ಈಗ ಅರ್ಬನೈಸೇಷನ್ ಆಯಿತು ಅಂತಂದ್ರೆ ಏನು ಮಾಡ್ತೀವಿ? ಎಲ್ಲ ಎನ್ಕ್ರೋಚ್ ಮಾಡೋಕೆ ಶುರು ಮಾಡ್ತೀವಿ. ಮಾನ್ಸೂನ್ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಅವಾಗ ಏನಾಗುತ್ತೆ? ಡ್ರಾಟ್ ಅಂಟದ್ದು ತುಂಬಾ ತೊಂದರೆ ಕೊಡೋಕೆ ಶುರು ಆಗುತ್ತೆ. ಮತ್ತೆ ಹಿಮಾಲಯನ್ ಫ್ರೆಜಿಲಿಟಿ. ಸೊ ಹೀಗಾಗಿ ಸಾಕಷ್ಟು ಕಾರಣಗಳಿಂದ ನಾವು ಒನ್ ಆಫ್ ದ ಮೋಸ್ಟ್ ಅಫೆಕ್ಟೆಡ್ ಕಂಟ್ರಿ ಆಗ್ತೀವಿ. ನೆನ್ಪಿಟ್ಕೋಬೇಕು. ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ನ ರಿಲೀಸ್ ಮಾಡಿರುವಂಥದ್ದು ಜರ್ಮನ್ ವಾಚ್. ಮುಂದಿನ ಆರ್ಟಿಕಲ್ಗೆ ಹೋದ್ರೆ ಇದೊಂದು ಮಾರ್ಬಲ್ಗೆ ಸುದ್ದಿನಲ್ಲಿದೆ. ಇದು ಗುಜರಾತಲ್ಲಿ ಸಿಗುವಂತಹ ಮಾರ್ಬಲ್, ಅಂದ್ರೆ ತುಂಬಾ ಹೈ ಕ್ವಾಲಿಟಿ ಇದೆಯಂತೆ. ಪ್ಯೂರ್ ವೈಟ್ ಇರುವಂತಹ ಸ್ಟೋನ್ ಇದು ಮಾರ್ಬಲ್. ಈ ರಿಲಿಜಿಯಸ್ ಆರ್ಕಿಟೆಕ್ಚರ್ ಏನ್ ಮಾಡ್ತಾರಲ್ಲ, ಕನ್ಸ್ಟ್ರಕ್ಷನ್ಸ್, ಅದಕ್ಕೆ ಯೋಗ್ಯವಾದಂತಹ ಮಾರ್ಬಲ್ ಅಂತ. ಇದು ತುಂಬಾ ಶೈನ್ ಆಗುತ್ತೆ, ಬ್ಯೂಟಿಫುಲ್ ಆಗಿದೆ. ಮತ್ತೆ ನೀವು ನೋಡ್ಬೋದು, ಈ ತಾಜ್ ಮಹಲ್ ಏನ್ ಕಟ್ಟಿದಾರಲ್ಲ ಮಾರ್ಬಲ್ ಯೂಸ್ ಮಾಡ್ಕೊಂಡು, ಅದಕ್ಕಿಂತ ರೆಸಿಸ್ಟೆಂಟ್ ಇರುವಂತಹ ಮಾರ್ಬಲ್ ಅಂತ ಇದು. ಇದನ್ನ ದಿಲ್ವಾರಾ ಜೈನ್ ಟೆಂಪಲ್, ಮೌಂಟ್ ಅಬುನಲ್ಲಿ ನೋಡುವಂತಹ ದಿಲ್ವಾರಾ ಜೈನ್ ಟೆಂಪಲ್ ಏನಿದೆಯಲ್ಲ, ಸೊ ಅದನ್ನು ಕಟ್ಟಕ್ಕೆ ಬಳಸಿದಂತಹ ಮಾರ್ಬಲ್ ಇದು. ಸೊ ಅದು ಈಗ ಸುದ್ದಿನಲ್ಲಿದೆ. ಏನಕ್ಕೆ ಸುದ್ದಿನಲ್ಲಿ ಅಂತಂದ್ರೆ, ಈಗ ಈ ಒಂದು ಮಾರ್ಬಲ್ಗೆ, ಗುಜರಾತ್ನ ಈ ಒಂದು ಮಾರ್ಬಲ್ಗೆ, ಅಂಬಾಚಿ ಮಾರ್ಬಲ್ಗೆ ಈಗ GI ಟ್ಯಾಗ್ ಸಿಕ್ಕಿದೆ. ಸೊ ಅದಕ್ಕೋಸ್ಕರ ಈ GI ಟ್ಯಾಗ್ ನ ಕೊಟ್ಟಿರುವಂತಹ ಯಾರು? ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಕೆಳಗಡೆ ಬರುವಂತಹ ಜಿಯೋಗ್ರಫಿಕಲ್ ಇಂಡಿಕೇಶನ್ ರಿಜಿಸ್ಟ್ರಿ ಕೊಟ್ಟಿರುವಂತದ್ದಾಗಿರುತ್ತೆ. ಇದೇ ರೀತಿ ಇನ್ನೊಂದು ಸುದ್ದಿ ನೋಡೋದು, ಸಿಕ್ಕಿಂನಲ್ಲಿ ಲೆಪ್ಚಾ ಟ್ರೈಬಲ್ ಕಮ್ಯುನಿಟಿ ಏನಿದ್ದಲ್ಲ, ಅವ್ರು ಯೂಸ್ ಮಾಡುವಂತಹ ಒಂದು ಟ್ರೆಡಿಷನಲ್ ಲೆಪ್ಚಾ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಯಾವ್ಯಾವು ನೋಡಿ. ತುಂಗ್ಬುಕ್ ಅಂತಂದ್ರೆ ಇದು 3 ತಂತಿಗಳಿರುವಂತಹ ಒಂದು ಇನ್ಸ್ಟ್ರೂಮೆಂಟು. ಜೊತೆಗೆ ಪುಮ್ಟಾಂಗ್ ಪುಲಿಟ್ ಅಂತ, ಇದು ಕೊಳಲು ರೀತಿಯಲ್ಲಿ ಒಂದು ಇದು ಇರುವಂಥದ್ದು ವಾದ್ಯ. ಸೊ ಇವೆರಡಕ್ಕೆ ಏನು ಮಾಡಿದ್ದಾರೆ ಅಂತಂದ್ರೆ ಈಗೂ ಕೂಡ GI ಟ್ಯಾಗ್ ಸಿಕ್ಕಿದೆ. ನಿಮ್ಗೆ ಸಿಂಪಲ್ ಆಗಿ ಕ್ವಶನ್ ಕೇಳ್ಬೋದು, ತುಂಗ್ಬುಕ್ ಮತ್ತೆ ಪುಂಗ್ಟಾಂಗಿ ರೀಸೆಂಟ್ಲಿ, ಅಥವಾ ಪುಂಗ್ಟಾಂಗ್ ಪುಲಿಟ್ ಇವಕ್ಕೆ ರೀಸೆಂಟ್ ಆಗಿ GI ಟ್ಯಾಗ್ ಸಿಕ್ಕಿದೆ. ಯಾವ ಒಂದು ಸ್ಟೇಟ್ ಇರೋದು ಅಂತ ಕೇಳ್ಬೋದು. ಸಿಕ್ಕಿಂ ಅಂತ ನೆನ್ಪಿಟ್ಕೊಳ್ಳಿ, ಅಥವಾ ಯಾವ ಒಂದು ಕಮ್ಯುನಿಟಿ ಯೂಸ್ ಮಾಡುವಂಥದ್ದು ಲೆಪ್ಚಾ ಕಮ್ಯುನಿಟಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಈ ಎರಡು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ನಾವು GI ಟ್ಯಾಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಏನಿದೆ GI ಟ್ಯಾಗ್ ಅಂತಂದ್ರೆ? GI ಟ್ಯಾಗ್ ಅನ್ನೋದು ಒಂದು ನೇಮ್ ಅಥವಾ ಸೈನು, ಒಂದು ಸ್ಪೆಸಿಫಿಕಲ್ ಪ್ರಾಡಕ್ಟ್ಗೆ ಕೊಡ್ತೀವಿ. ಅದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಆಗ್ಬೋದು, ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟ್ ಆಗ್ಬೋದು, ಯಾವುದೇ ಆಗ್ಬೋದು. ಸೊ ಆ ಪ್ರಾಡಕ್ಟ್ ಏನಂದರೆ ಅದು ಒಂದು ಸ್ಪೆಸಿಫಿಕ್ ಆಗಿರುತ್ತೆ, ಒಂದು ರೀಜನಲ್ಲೇ ಆರಿಜಿನ್ ಆಗಿರುತ್ತೆ. ಸೊ ಅದು ಒಂದೊಳ್ಳೆ ಗುಣನ ಕಾಪಾಡ್ಕೊಂಡಿರುತ್ತೆ. ಸೊ ಅದು ಕಲಬೆರಕೆ ಆಗ್ಬಾರ್ದು, ಮಿಸ್ಯೂಸ್ ಆಗಬಾರ್ದು, ಅಥವಾ ಅಲ್ಲಿರುವಂಥ ಎಕನಾಮಿಕಲ್ ಲೋಕಲ್ ಕಮ್ಯುನಿಟಿ ಏನಿದೆಯಲ್ಲ ಅವ್ರು ಮೋಸ ಆಗ್ಬಾರ್ದು ಅಂತೇಳಿ ಅವ್ರು ಮಾತ್ರ ಪ್ರೊಡಕ್ಷನ್ ಮಾಡೋ ರೀತಿನಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಆಥರೈಸ್ ಮಾಡಿಬಿಟ್ಟು ಆ ಒಂದು ಸೈನ್ ಅಲರ್ಟ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಅದು ಪ್ರೊಡಕ್ಟ್ ಆಗುತ್ತೆ. ಇದ್ರ ವ್ಯಾಲಿಡಿಟಿ ಒಂದು 10 ವರ್ಷ. 10 ವರ್ಷದ ಮಾತ್ರ 10 ವರ್ಷದವರು ಅವ್ರು ಬಿಟ್ಟು ಬೇರೆ ಯಾರು ಪ್ರೊಡ್ಯೂಸ್ ಮಾಡೋಂಗಿರಲ್ಲ. ಸೊ ಇದನ್ನ ಯಾರು ಮಾಡ್ತಾರೆ? ಇದನ್ನ ಹ್ಯಾಂಡಲ್ ಮಾಡೋ DPII ಅಂದ್ರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಬರುತ್ತೆ. ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಡಿಪಾರ್ಟ್ಮೆಂಟ್ ಇದು ಬರುವಂಥದ್ದು ಮಿನಿಸ್ಟ್ರಿ ಆಫ್ ಕಾಮರ್ಸ್ ಕೆಳಗೆ ಬರುವಂಥದ್ದು. ಸೊ ಇವರು ಇದನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸೊ ಮತ್ತೆ ಇದು ಯಾವ ಒಂದು ಆಕ್ಟ್ ಇಂದ ಗೌರ್ ಮಾಡ್ತಾರೆ ಅಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇದಕ್ಕೆ ಈ ಒಂದು ವ್ಯಾಪಾರ ವಹಿವಾಟುಗಳು ಸುಗಮವಾಗಿ ಆಗಬೇಕು ಅಂತೇಳಿ WTO ನಲ್ಲಿ ಒಂದು ಟ್ರಿಪ್ಸ್ ಅಂತ ಅಗ್ರಿಮೆಂಟ್ ಬರುತ್ತೆ. ಆ ಟ್ರಿಪ್ಸ್ ಅಗ್ರಿಮೆಂಟ್ ನಾವು ಸೈನ್ ಮಾಡಿದ್ವಿ. ಅಂದ್ರೆ IP ನ ಪ್ರೊಟೆಕ್ಟ್ ಮಾಡಬೇಕು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿನ ಪ್ರೊಟೆಕ್ಟ್ ಮಾಡಬೇಕು ಅಂತೇಳಿ ಒಂದು ಅಗ್ರಿಮೆಂಟ್ ಇರುತ್ತೆ. ಅದಕ್ಕೆ ನಾವು ಸೈನ್ ಮಾಡಿರ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಗವರ್ನ್ ಮಾಡೋದಕ್ಕೆ ಅಂತೇಳಿ ಇಂಡಿಯಾದಲ್ಲಿ ಒಂದು ಆಕ್ಟ್ ಕೂಡ ತರ್ತೀವಿ, ಜಿಯೋಗ್ರಫಿಕಲಿ ಇಂಡಿಕೇಶನ್ ಗೂಡ್ಸ್ ಆಕ್ಟ್ ಅಂತ ತರ್ತೀವಿ 1999 ಸೊ ಅದು ಇದನ್ನ ಗವರ್ನ್ ಮಾಡ್ತಿರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಈಗ ಕರ್ನಾಟಕ ಸಂಬಂಧಪಟ್ಟಂಗೆ ಕೆಲವೊಂದು ಕರೆಂಟ್ ಅಫೇರ್ಸ್ಗಳನ್ನ ನೋಡೋಣ ಅನ್ನೋದಾದ್ರೆ, ಮೊದಲನೇದಾಗಿ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮು ಸಿಲ್ಕ್ ಮ್ಯೂಸಿಯಂ ಒಂದನ್ನು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಇಂಡಿಯಾದಲ್ಲೇ ಫಾರ್ ದ ಫಸ್ಟ್ ಟೈಮ್ ಸಿಲ್ಕ್ ಮ್ಯೂಸಿಯಂ ಒಂದು ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ. ಎಲ್ಲಿ ಅಂತಂದ್ರೆ ನಮ್ಮ ಮೈಸೂರಲ್ಲಿ. ಅಂದ್ರೆ ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಅಂತಲ್ಲ, ಇಡೀ ಇಂಡಿಯಾದಲ್ಲೇನೆ ಏನು ಒಂದು ಸಿಲ್ಕ್ ಹಿಸ್ಟ್ರಿ ಇದೆ ಅಥವಾ ಹೆರಿಟೇಜ್ ಇದೆ, ಆ ಕ್ರಾಫ್ಟ್ಮನ್ಶಿಪ್ ಏನಿದೆಯಲ್ಲ ಅದನ್ನ ಎಕ್ಸಿಬಿಟ್ ಮಾಡಬೇಕು ಅಂತ ಮಾಡ್ತಾ ಇರೋದು. ಸರ್ ಇದನ್ನ ಯಾರು ಮಾಡ್ತಾ ಇರೋ ಅಂತಂದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂತ ನೆನ್ಪಿಟ್ಕೋಬೇಕು. ಇನ್ನು ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ನ ನ್ಯಾಷನಲ್ ಸಿಲ್ಕ್ ಫಾರ್ಮ್ ಸೀಡ್ ಆರ್ಗನೈಸೇಷನ್ ಏನಿದೆ ಅವರು ಮಾಡ್ತಾ ಇರೋಂಥದ್ದು. ಅದು ಆಲ್ರೆಡಿ ಹೇಳಿದ ರೀತಿನಲ್ಲೇ ಇದು ಸಿಲ್ಕ್ ಪ್ರೊಡಕ್ಷನ್ ಅಂತಂದ್ರೆ ಫ್ರಮ್ ಥ್ರೆಡ್ ಟು
ಫೈನಲ್ ಫ್ಯಾಬ್ರಿಕ್ ಏನು ಬರುತ್ತಲ್ಲ ಅಲ್ಲಿವರೆಗೂ ಆ ಪ್ರೋಸೆಸ್ ಪೂರ್ತಿನೂ ಶೋಕೇಸ್ ಮಾಡ್ತಾರೆ ಇಲ್ಲಿ. ಸೊ ನೆನ್ಪಿಟ್ಕೋಬೇಕಾಗುತ್ತೆ. ಮತ್ತೆ ಇದನ್ನ ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಬೇಕು, ಬೆಸ್ಟ್ ಪ್ರಾಕ್ಟೀಸಸ್ನ ನಾವು ಹೆಂಗೆ ಅಡಾಪ್ಟ್ ಮಾಡ್ಕೋಬೇಕು, ಇದನ್ನ ಸ್ಟಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಚೀನಾ ಮತ್ತು ಇಟಲಿಗೆ ಒಂದಷ್ಟು ಎಕ್ಸ್ಪರ್ಟ್ಗಳನ್ನು ಕಳಿಸಿದ್ದಾರೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಬನ್ನಿ ಅಂತ ಹೇಳ್ಬಿಟ್ಟು. ಸೊ ಪ್ರೊಡಕ್ಷನ್ ಅಷ್ಟೇ ಬೇರೆ ಬೇರೆ ರೀತಿಯಲ್ಲಿ ಸಿಲ್ಕ್ ಪ್ರೊಡಕ್ಷನ್ ಆಗುತ್ತಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಚಿಕ್ಕಬಳ್ಳಾಪುರ ಆಗ್ಬೋದು, ಕೋಲಾರ ಆಗ್ಬೋದು, ರಾಮನಗರ, ಮಂಡ್ಯ, ಮೈಸೂರು, ಚಾಮರಾಜನಗರ ಅಥವಾ ಬೆಂಗಳೂರು ರೂರಲ್ ಏರಿಯಾಗಳಲ್ಲಿ ಯಾವ ರೀತಿಯಾಗಿ ಸಿಲ್ಕ್ ಪ್ರೊಡಕ್ಷನ್ ಆಗುತ್ತಲ್ಲ ಅದೆಲ್ಲರೂ ಒಂದೊಂದು ಮಾಡೆಲ್ಗಳನ್ನ ಇಲ್ಲಿ ತೋರಿಸಬೇಕು ಅನ್ನೋದು ಇವರ ಐಡಿಯಾ ಆಗಿದೆ. ಸಿಲ್ಕ್ ಪ್ರೊಡಕ್ಷನ್ ಅಂತ ಬಂದಾಗ ಕರ್ನಾಟಕದ ಕಾಂಟ್ರಿಬ್ಯೂಷನ್ ತುಂಬಾ ಜಾಸ್ತಿ ಇದೆ ನೋಡಿ. ದೇಶದಲ್ಲಿ ಸುಮಾರು 32% ಏನು ಸಿಲ್ಕ್ ಪ್ರೊಡಕ್ಷನ್ ಆಗ್ತಾ ಇದೆ ಅದು ಕರ್ನಾಟಕದಲ್ಲಿ ಆಗ್ತದೆ. ಅದರಲ್ಲೂ ಹೆಚ್ಚಿನ ಭಾಗ ಎಲ್ಲಿ ಬರ್ತಾ ಇತ್ತು ಅಂದ್ರೆ ರಾಮನಗರನ ಸಿಲ್ಕ್ ಸಿಟಿ ಅಂತಾನೆ ಕರೀತಾರೆ, ನೆನ್ಪಿಟ್ಕೋಬೇಕಾಗತ್ತೆ. ಈ ಒಂದು ಮ್ಯೂಸಿಯಂ ನ ಪ್ರಮೋಟ್ ಮಾಡ್ತಿರುವಂತದ್ದು ಮಿನಿಸ್ಟ್ರಿ ಆಫ್ ಟೂರಿಸಂ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ, ನಾವು ವೃಕ್ಷ ಮಾತೆ ಅಂತಹ ಕರೆಯುವಂತಹ ಯಾರು ಸಾಲುಮರದ ತಿಮ್ಮಕ್ಕ ಇದ್ದಾರಲ್ಲ, ಅವರು ತಮ್ಮ 114ನೇ ವಯಸ್ಸಿನಲ್ಲಿ ಕಳೆದ ವಾರ ತಮ್ಮ ಕೊನೆ ಉಸಿರನ್ನ ಎಳೆದಿದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಇವರು ಮೂಲತಃ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನವರು. ಸೊ ಇವ್ರಿಗೆ ಮದುವೆ ಆದ್ಮೇಲೆ ಇವರು ಮಾಗಡಿ ತಾಲೂಕಿನ ಹುಳಿಕಲ್ ಅನ್ನೋ ಜಾಗಕ್ಕೆ ಶಿಫ್ಟ್ ಆಗ್ತಾರೆ. ಏನಂತಂದ್ರೆ ಇವ್ರಿಗೆ ಮದುವೆ ಆದ್ಮೇಲೆ ಮಕ್ಳು ಇರೋದಿಲ್ಲ. ಸೊ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ, ಇವರು ಮತ್ತೆ ಇವರ ಪತಿ ಇಬ್ರು ಸೇರ್ಬಿಟ್ಟು ನ್ಯಾಷನಲ್ ಹೈವೇ 94 ಏನಿದೆಯಲ್ಲ, ಅಂದ್ರೆ ಈ ಒಂದು ಹುಳಿಕಲ್ಲಿಂದ ಕುಡೂರು ಇರುವಂತಹ ಜಾಗದಲ್ಲಿನೇ ಸುಮಾರು 385 ಮರಗಳನ್ನ, ಅದು ಆಲದ ಮರಗಳನ್ನ ನೆಡ್ತಾರೆ. ನೆಟ್ಟು ಅವ್ರು ಬಿಡೋದಿಲ್ಲ. ಬದಲಾಗಿ ಏನ್ ಮಾಡ್ತಾರೆ ಅಂತಂದ್ರೆ, ಸುಮಾರು 1.5 2 ಕಿಲೋಮೀಟರ್ ದೂರದಲ್ಲಿ ಕೂಡ ನೀರನ್ನ ತಂದು ಅದನ್ನ ಪೋಷಣೆ ಮಾಡಿ ಅಷ್ಟು ಮರಗಳನ್ನ ಉಳಿಸ್ಕೋತಾರೆ. ಸೊ ಹಾಗಾಗಿ ಆ ಟೈಮಲ್ಲೂ ಅಂದ್ರೆ ಎಜುಕೇಶನ್ ಇಲ್ಲ ಮತ್ತೆ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಇಲ್ಲ ಅಂತ ಟೈಮಲ್ಲೂ ಕೂಡ ಈ ರೀತಿ ಮರಗಳನ್ನ ಪೋಷಣೆ ಮಾಡೋದ್ರಿಂದ ಇವರೊಂಥರ ಯುನಿಕ್ ಆಗಿ ನಿಲ್ತಾರೆ. ಸೊ ಅದನ್ನ ರೆಕಗ್ನೈಸ್ ಮಾಡಿ ಇವರಿಗೆ ಸಾಕಷ್ಟು ಅವಾರ್ಡ್ಗಳು, ಆನರ್ಸ್ಗಳು ಸಿಗ್ತಾ ಹೋಗ್ತವೆ. ಅವುಗಳು ನೋಡೋದು ಅನ್ನೋದಾದ್ರೆ 2019ರಲ್ಲಿ ಇವರಿಗೆ ಪದ್ಮಶ್ರೀ ಕೂಡ ಸಿಗುತ್ತೆ. ಮತ್ತೆ 1995ರಲ್ಲಿ ಕೂಡ ಇವರಿಗೆ ನ್ಯಾಷನಲ್ ಸಿಟಿಸನ್ಸ್ ಅವಾರ್ಡ್ ಕೂಡ ಸಿಕ್ಕಿರುತ್ತೆ. 97ರಲ್ಲಿ ಇಂದಿರಾ ಪ್ರಿಯದರ್ಶಿ ವೃಕ್ಷ ಮಾತಾ ಅವಾರ್ಡ್ ಸಿಕ್ಕಿರುತ್ತೆ ಇವ್ರಿಗೆ. ಮತ್ತೆ ಇನ್ನು ಸ್ಟೇಟ್ ಆನರ್ ಅಂತ ನೋಡೋದಾದ್ರೆ 2020ರಲ್ಲಿ ಡಾಕ್ಟರೇಟ್ ಕೂಡ ಸಿಕ್ಕಿರುತ್ತೆ. ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಇಂದ ಅವರಿಗೆ ಡಾಕ್ಟರೇಟ್ ಕೂಡ ಕೊಡ್ತಾರೆ. ಬೇರೆ ಬೇರೆ ಅವಾರ್ಡ್ ನೋಡಬೇಕು ಅಂತಂದ್ರೆ ರಾಜ್ಯೋತ್ಸವ ಅವಾರ್ಡು, ನಾಡೋಜ ಅವಾರ್ಡು, ಕಲ್ಪವಲ್ಲಿ ಅವಾರ್ಡು, ವೀರಚಕ್ರ ಪ್ರಶಸ್ತಿ, ಮತ್ತೆ ಪರಿಸರ ರತ್ನ ಅವಾರ್ಡು, ಗ್ರೀನ್ ಚಾಂಪಿಯನ್ ಅವಾರ್ಡು, ವೃಕ್ಷ ಮಾತಾ ಅವಾರ್ಡು, ಮತ್ತೆ ಈ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಏನಿದೆಯಲ್ಲ ಅದ್ರಲ್ಲಿ ಸರ್ಟಿಫಿಕೇಟ್ ಕೂಡ ಸಿಕ್ಕಿರುತ್ತೆ. ಅದಷ್ಟೇ ಅಲ್ಲದೆ 2023ರಲ್ಲಿ ಕರ್ನಾಟಕ ಎನ್ವಿರಾನ್ಮೆಂಟ್ಗೆ ಅಂಬಾಸಿಡರ್ ಕೂಡ, ಕರ್ನಾಟಕ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ಗೆ ಅಂಬಾಸಿಡರ್ ಕೂಡ ವರ್ಕ್ ಮಾಡ್ತಾರೆ. ಕರ್ನಾಟಕ ಇಂಡಿಯಾ ಅಂತಾನೆ ಅಲ್ಲ, ಈ ವಿದೇಶಗಳಲ್ಲೂ ಇವರ ಒಂದು ಪ್ರಖ್ಯಾತಿ ಇದೆ. ಫಾರ್ ಎಕ್ಸಾಂಪಲ್ ನೋಡಿ, US ನ ಒಂದು NGO ಇವರ ಹೆಸರಲ್ಲಿದೆ. ಅಂದ್ರೆ NGO ಇವ್ರ ಹೆಸರಿಟ್ಕೊಂಡು ಕಾರ್ಯ ನಡೆಸ್ತಾ ಇರೋಂಥದ್ದು ತಿಮ್ಮಕ್ಕಾಸ್ ರಿಸೋರ್ಸಸ್ ಫಾರ್ ಎನ್ವಿರಾನ್ಮೆಂಟ್ ಎಜುಕೇಶನ್ ಅಂತ ಹೇಳ್ಬಿಟ್ಟು ಒಂದು NGO ಇವ್ರ ಹೆಸರಲ್ಲಿ ನಡೀತಾ ಇದೆ. ಅಷ್ಟೇ ಅಲ್ಲದೆ UN ನಲ್ಲಿ ಕೂಡ ಇವರ ವಿಚಾರಗಳು ಪ್ರಸ್ತಾಪ ಆಗಿದೆ. ಕೆಲವೊಂದು ಸ್ಕೂಲ್ಗಳಲ್ಲಿ ಇವರ ಲೆಸನ್ ಇದೆ. ಮತ್ತೆ ತಿಮ್ಮಕ್ಕ ಮಾಡೆಲ್ ಅಂತಾನೆ ಫೇಮಸ್ ಈಗ ವರ್ಲ್ಡ್ ವೈಡ್. ಸೊ ಅಷ್ಟು ಪ್ರಖ್ಯಾತಿ ಹೊಂದಿದಂಥವ್ರು ಇವರು. ಅಷ್ಟೇ ಅಲ್ಲದೆ BCC ಅವರು ಒಂದು ಸರ್ವೆ ಮಾಡಿ ಸ್ಪೆಷಲ್ ವುಮೆನ್ ಅಂತ ಹೇಳಿ 100ನ ಲಿಸ್ಟ್ ಮಾಡ್ತಾರಲ್ಲ 2016ರಲ್ಲಿ, ಅದರಲ್ಲಿ ಸಾಲು ಮರದ ತಿಮ್ಮಕ್ಕ ಕೂಡ ಒಬ್ಬರಾಗಿರ್ತಾರೆ. ಅಂದ್ರೆ ವಿಶ್ವವಿಖ್ಯಾತಿ ಪಡೆದಂತ ವ್ಯಕ್ತಿ ಆಗಿರ್ತಾರೆ. ಎಕ್ಸಾಮ್ ದೃಷ್ಟಿನಲ್ಲಿ ಇಂಪಾರ್ಟೆಂಟ್, ನೋಟ್ ಮಾಡಿಟ್ಕೊಳ್ಳಿ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ, ಈ ಸೈಬರ್ ಕ್ರೈಮ್ಸ್ ಅಥವಾ ಸೈಬರ್ ಸೆಕ್ಯೂರಿಟಿ ಇಶ್ಯೂಸ್ ಅನ್ನೋದು ವೆರಿ ಕಾಮನ್ ಆಗ್ತಾ ಬಂದಿದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕು. ಈ ಡಿಜಿಟಲ್ ಯುಗದಲ್ಲಿ ಅಥವಾ AI ಯುಗದಲ್ಲಿ ಅದರ ಅವೇರ್ನೆಸ್ ಶಾಲಾ ಮಟ್ಟದಿಂದನೇ ಶುರು ಮಾಡಬೇಕು, ಅದರ ಅವೇರ್ನೆಸ್ ಮೂಡಿಸೋಕೆ ಅಂತ ಹೇಳ್ಬಿಟ್ಟು ಈಗ ಕರ್ನಾಟಕ ಸರ್ಕಾರ, ಅದರಲ್ಲೂ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಎಜುಕೇಶನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಏನಿದೆಯಲ್ಲ ಡೆಸರ್ಟ್, ಸೊ ಇವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋಕೆ ಪ್ರೋಗ್ರಾಮ್ ಲಾಂಚ್ ಮಾಡಿದ್ದಾರೆ. ಆ ಪ್ರೋಗ್ರಾಮ್ ಹೆಸರು ಬಂದು ಡಿಜಿಟಲ್ ನಾಗರಿಕ್ ಪ್ರೋಗ್ರಾಮ್ ಅಂತೇಳಿ. ಈ ಪ್ರೋಗ್ರಾಮ್ನ ಎಲ್ಲಿ ನಡೆಸ್ತಾರೆ ಅಂತಂದ್ರೆ ಎಲ್ಲಾ ಗೌರ್ಮೆಂಟ್ ಸ್ಕೂಲ್ಸ್ಗಳಲ್ಲೂ ಸುಮಾರು 10 ಲಕ್ಷ ಸ್ಟೂಡೆಂಟ್ಸ್ಗಳಿಗೆ, ಯಾರು 6ರಿಂದ 10ನೇ ತರಗತಿ ಓದುವಂತಹ ಸುಮಾರು 10 ಲಕ್ಷ ಸ್ಟೂಡೆಂಟ್ಸ್ಗಳಿಗೆ ಯಾರ ಮೂಲಕ ಟೀಚರ್ಸ್ಗೂ ಕೂಡ ಟ್ರೈನಿಂಗ್ ಮಾಡ್ತಾರೆ. ಟ್ರೈನಿಂಗ್ ಪಡೆದಂತಹ ಸುಮಾರು 1 ಲಕ್ಷ ಟೀಚರ್ಸ್ಗಳ ಮೂಲಕ ಈ ಒಂದು ಅವೇರ್ನೆಸ್ನ ಮೂಡಿಸ್ತಾರೆ. ಇದಕ್ಕೆ ಸಪೋರ್ಟಿವ್ ಆಗಿ ನಿಂತಿರುವಂಥದ್ದು ಯಾರು ಅಂತಂದ್ರೆ ಮಿನಿಸ್ಟರ್ ಆಫ್ ಎಜುಕೇಶನ್ ಮತ್ತೆ ಮೆಟಾ ಇವರ ಒಂದು ಸಹಯೋಗದಿಂದ ಇದನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ ಅಂತೇಳಿ ದಿಶಾ ಪೋರ್ಟಲ್, ಎಜುಕೇಶನ್ ಸಂಬಂಧಪಟ್ಟಂತ ಇರುವಂತಹ ದಿಶಾ ಪೋರ್ಟಲ್ ಕೂಡ ಯೂಸ್ ಮಾಡ್ಕೊತಾ ಇದ್ದಾರೆ. ಏನ್ ಮಾಡ್ತಾರೆ ಇಲ್ಲಿ ಅಂತಂದ್ರೆ, ಸೇಫ್ ಆಗಿ ಇಂಟರ್ನೆಟ್ನ ಹೆಂಗೆ ಯೂಸ್ ಮಾಡುವಂಥದ್ದು, ಸೈಬರ್ ಸೇಫ್ಟಿ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥದ್ದು, ಮತ್ತೆ ಆನ್ಲೈನಲ್ಲಿ ಹೇಗೆ ವ್ಯವಹಾರಗಳನ್ನ ನಡೆಸಬೇಕು ಅದ್ರ ಬಗ್ಗೆ ಐಡಿಯಾ ಕೊಡುವಂಥದ್ದು, ನಿಮ್ಮ ಡಿಜಿಟಲ್ ಹಕ್ಕುಗಳು ಯಾವಿವೆ, ರೆಸ್ಪಾನ್ಸಿಬಿಲಿಟಿ ಏನಿದೆ, ಡಿಜಿಟಲ್ ಪ್ರೈವಸಿ ಅಂದ್ರೆ ಏನು, ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ನ ಆ ಒಂದು ಶಾಲಾ ಮಕ್ಕಳಿಂದನೇ ಕಲಿಸೋದಕ್ಕೆ ಶುರು ಮಾಡ್ತಾರೆ. ನೆನ್ಪಿಟ್ಕೋಬೇಕು, ಇದನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಮಾತ್ರ ಲಾಂಚ್ ಮಾಡ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಒಂದು ಪೈಲಟ್ ಬೇಸಿಸ್ ಮೇಲೆ ಲಾಂಚ್ ಮಾಡಿದ್ದಾರೆ. ಇದು ಹೆಂಗಾಗುತ್ತೋ ಅದನ್ನ ನೋಡಿಕೊಂಡು ಸ್ಟೇಟ್ ವೈಸ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ರಾಯಚೂರಿನ ಕವಿತಾಳ್ ಪೊಲೀಸ್ ಸ್ಟೇಷನ್ ಏನಿದೆಯಲ್ಲ, ಇದು ಬೆಸ್ಟ್ ಅಂದ್ರೆ ಒನ್ ಆಫ್ ದ ಬೆಸ್ಟ್. ಈಗ ಟಾಪ್ 3rd ರ್ಯಾಂಕ್ ಅಲ್ಲಿ ಇದು ಬೆಸ್ಟ್ ಅಂತ ಅನ್ಸ್ಕೊಂಡಿದೆ ಪೊಲೀಸ್ ಸ್ಟೇಷನ್. ಯಾವ್ದ್ರ ಬೇಸ್ ಮೇಲೆ ಹೇಳ್ತಾ ಇದ್ದಾರೆ ಅಥವಾ ಯಾರು ಹೇಳ್ತಿರೋರು, ಇದನ್ನ ಡಿಕ್ಲೇರ್ ಮಾಡೋಂಥದ್ದು ಯಾರು ಅಲ್ಲ, ಯೂನಿಯನ್ ಹೋಮ್ ಮಿನಿಸ್ಟ್ರಿನೇ ಹೇಳ್ತಾ ಇದೆ. ಈ ಒಂದು ಕವಿತಾಳ್ ಪೊಲೀಸ್ ಸ್ಟೇಷನ್, ರಾಯಚೂರಿನ ಕವಿತಾಳ್ ಪೊಲೀಸ್ ಸ್ಟೇಷನ್ 3rd ರ್ಯಾಂಕ್ ಅಲ್ಲಿ ಇದೆಯಂತೆ. ಅಂದ್ರೆ ಯಾವ್ದ್ರ ಮೂಲಕ ಅಳಿತಾರೆ ಇದರ ಒಂದು ಪರ್ಫಾರ್ಮೆನ್ಸ್ ಮೂಲಕ ಅಂತಂದ್ರೆ, ಈಗ ಕಂಪ್ಲೇಂಟ್ ವುಮೆನ್ ಕೊಡುವಂತ ಕಂಪ್ಲೇಂಟ್ಗೆ ಅವ್ರ ರೆಸ್ಪಾನ್ಸ್ ಹೇಗಿರುತ್ತೆ, ಅಥವಾ ಜನರಲ್ ಪಬ್ಲಿಕ್ ಆಗ್ಬೋದು ಅಥವಾ ಬೇರೆ ಯಾರಾಗ್ಬೋದು, ಅವರ ಒಂದು ಸಮಸ್ಯೆಗಳಿಗೆ ಹೆಂಗೆ ಸ್ಪಂದನೆ
ಪ್ರತಿಸ್ಪಂದನೆ ಮಾಡ್ತಾರೆ, ಮತ್ತು ಅಟ್ರಾಸಿಟಿ ಶೋಷಣೆಗಳಾದಾಗ ಮಕ್ಕಳ ಮೇಲೆ ಅದನ್ನು ಹೇಗೆ ಇವರು ತಡೀತಾರೆ, ಅದು ಅದಕ್ಕೆ ಅಂತ ಕ್ರಮಗಳನ್ನ ಹೇಗೆ ತಗೊಳ್ತಾರೆ, ಮತ್ತು ಬೇಸಿಕ್ ಕಮ್ಯುನಿಟೀಸ್ ಆಗ್ಬೋದು, ಪೊಲೀಸ್ ಸ್ಟೇಷನ್ ಇರುವಂಥ ಬೇಸಿಕ್ ಕಮ್ಯುನಿಟೀಸ್ ಆಗ್ಬೋದು, ಮತ್ತು ಏನಂತಾರೆ ಜನಸ್ನೇಹಿ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಾರಲ್ಲ, ಸೊ ಅದೇ ರೀತಿಯಲ್ಲಿ ಗುಡ್ ಎನ್ವಿರಾನ್ಮೆಂಟ್, ಕಂಡಕ್ಟಿವ್ ಎನ್ವಿರಾನ್ಮೆಂಟ್ ಹೇಗಿದೆ ಇದನ್ನೆಲ್ಲಾನು ಅನಾಲಿಸಿಸ್ ಮಾಡಿ ಈಗ ಕವಿತಾಳ್ ಪೊಲೀಸ್ ಸ್ಟೇಷನ್ಗೆ 3rd ರ್ಯಾಂಕ್ ಅಂತ ಅನೌನ್ಸ್ ಮಾಡಿದ್ದಾರೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಆರ್ಟಿಕಲ್ ಬಂದು ಒಂದು AI ಕಂಪ್ಯೂಟರ್ ಬಗ್ಗೆ ಇದೆ. AI ಕಂಪ್ಯೂಟರ್ ಅಂತಂದರೆ ಆ ಕಂಪ್ಯೂಟರ್ ವರ್ಕ್ ಆಗೋಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸಿಸ್ ಮೇಲೆ. ಫಾರ್ ಎಕ್ಸಾಂಪಲ್ ಅಂದರೆ ಅದು ಫೀಡ್ಬ್ಯಾಕ್ನ ತೊಗೊಂಡು, ನಾವು ಕೊಡುವಂಥ ಇನ್ಪುಟ್ಸ್ನ ತೊಗೊಂಡು, ಅಥವಾ ಅದರಲ್ಲೇ ರೆಡಿ ಇರುವಂಥ ಒಂದಷ್ಟು ಸೆಟ್ ಆಫ್ ಪ್ರೋಗ್ರಾಮ್ಸ್ಗಳನ್ನ ಯೂಸ್ ಮಾಡಿಕೊಂಡು ಆ್ಯಕ್ಟ್ ಮಾಡ್ತಾ ಹೋಗುತ್ತೆ, ರೆಸ್ಪಾನ್ಸ್ ಮಾಡ್ತಾ ಹೋಗುತ್ತೆ. ಇನ್ನೂ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತಂದರೆ ನಾವು ಎಕ್ಸಾಂಪಲ್ ನೋಡ್ತೀವಲ್ಲ, ಸಿರಿ, ಅಲೆಕ್ಸಾ ಇವೆಲ್ಲ. ಸೊ ಅದೇ ರೀತಿಯಲ್ಲೇ ಕರ್ನಾಟಕದಲ್ಲಿ ಕನ್ನಡಿಗರಿಂದನೇ ಒಂದು AI ಕಂಪ್ಯೂಟರ್ ಬಿಲ್ಡ್ ಆಗ್ತಾ ಇದೆ. ಅದ್ರ ಹೆಸರು ಬಂದು KEO ಅಂತೇಳಿ ಬಿಲ್ಡ್ ಆಗಿದೆ ಆಲ್ರೆಡಿ, KEO ಅಂತೇಳಿ. ಇದನ್ನ ಈಗ ಬೆಂಗಳೂರು ಟೆಕ್ ಸಮಿಟಲ್ಲಿ ಅನ್ವೀಲ್ ಮಾಡಿದ್ದಾರೆ. ಸೊ ಇದರ ಪೂರ್ತಿ ಅಬ್ರಿವೇಷನ್ ನೋಡೋದಾದ್ರೆ ನಾವು ನಾಲೆಡ್ಜ್ ಡ್ರಿವನ್, KEO ಅಲ್ವಾ, ನಾಲೆಡ್ಜ್ ಡ್ರಿವನ್ ಎಕನಾಮಿಕಲ್ ಓಪನ್ ಸೋರ್ಸ್ ಅಂತ ಹೇಳ್ಬಿಟ್ಟು. ನಾಲೆಡ್ಜ್ ಡ್ರಿವನ್ ಅಂತಂದ್ರೆ ಒಂದು ನಾಲೆಡ್ಜ್ ಆಲ್ರೆಡಿ ಒಂದಷ್ಟು ಫೀಡ್ ಮಾಡಿರ್ತಾರೆ, ಏನೇ ನಾಲೆಡ್ಜ್ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಎಕನಾಮಿಕಲ್, ತುಂಬಾ ಚೀಪಾಗಿ ಸಿಗುತ್ತಂತೆ ಜನಗಳ ಕೈಗೆ, ಜನಸಾಮಾನ್ಯರಿಗೆ. ಮತ್ತೆ ಓಪನ್ ಸೋರ್ಸ್ ಅಂದ್ರೆ ಅದು ಏನು ಸೋರ್ಸ್ ಕೋಡ್ ಇರುತ್ತಲ್ಲ, ಅದನ್ನ ಯೂಶಲಿ ಯಾರು ಲೈಕ್ ಏನೋ ಪ್ರೈವೇಟ್ ಅವ್ರು ಇಟ್ಕೊಂಡಿರೋದಿಲ್ಲ. ಸೊ ಜನಗಳಿಗೆ ಪಬ್ಲಿಕ್ ಆಗಿ ಆಕ್ಸೆಸಿಬಲ್ ಇರುತ್ತೆ. ದೇ ಕ್ಯಾನ್ ಇಂಪ್ರೂವ್, ದೇ ಕ್ಯಾನ್ ಮಾಡಿಫೈ, ಇನ್ನ ಒಂದಷ್ಟು ಇಂಪ್ರೂವ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾದಂಥ ಒಂದು AI ಕಂಪ್ಯೂಟರ್ನ KEO ಈಗ ಬೆಂಗಳೂರು ಟೆಕ್ ಸಮಿಟಲ್ಲಿ ಅನ್ವೀಲ್ ಮಾಡಿದ್ದಾರೆ. ಸೊ ಇದು ಕಾಂಪ್ಯಾಕ್ಟ್ ಆಗಿರುತ್ತೆ, ಅಫೋರ್ಡಬಲ್ ಆಗಿರುತ್ತೆ, ಮತ್ತು AI ರೆಡಿ ಪರ್ಸನಲ್ ಕಂಪ್ಯೂಟರ್ ಆಗಿರುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಇದು ಎಂಟೈರ್ಲಿ ವಿತಿನ್ ಕರ್ನಾಟಕದಲ್ಲಿ ಡಿಸೈನ್ ಆಗಿರುವಂಥದ್ದು. ಇನ್ನು ಯಾರು ಡಿಸೈನ್ ಮಾಡಿರೋದು ಸ್ಪೆಸಿಫಿಕಲಿ ನೋಡಬೇಕು ಅಂತಂದರೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ IT BT ಯಾವುದ್ರ ಜೊತೆ ಕೊಲಾಬ್ರೇಷನ್ ಆಗಿರೋದಂತಂದರೆ ಕಿಯೋನಿಕ್ಸ್, ಕರ್ನಾಟಕ ಸ್ಟೇಟ್ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಏನಿದೆಯಲ್ಲ ಅದ್ರ ಜೊತೆ ಕೊಲಾಬ್ರೇಷನ್ ಆಗಿ ಈ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ IT BT ಅವರು ಮಾಡಿರುವಂಥದ್ದಾಗಿರುತ್ತೆ. ಇದು ಡಿಸೈನ್ ಆಗಿರುವಂಥದ್ದು, ಡೆವಲಪ್ ಆಗಿರುವಂಥದ್ದು, ಅಸೆಂಬಲ್ ಆಗಿರುವಂಥದ್ದು ಎಲ್ಲನೂ ಕರ್ನಾಟಕದಲ್ಲೇ ಆಗಿರುತ್ತೆ. ಮತ್ತು ಇದರಲ್ಲಿ ಏನೇನು ಸ್ಪೆಸಿಫಿಕೇಶನ್ಸ್ ಇರುತ್ತೆ ಅಂತ ಕೇಳ್ತಾರೆ, ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿದಾಗ ನೋಡ್ಕೋಬೇಕಾಗುತ್ತೆ. ಆಲ್ರೆಡಿ ಹೇಳ್ದಂಗೆ ಇದು ಒಂದು ಓಪನ್ ಸೋರ್ಸ್ ಆಗಿರುತ್ತೆ. ಇದರ ಪ್ರೊಸೆಸರ್ ಬಂದು ರಿಸ್ಕ್ ವಿ ಪ್ರೊಸೆಸರ್ ಇಂದ ಮಾಡಿರುವಂಥದ್ದು. ಇದರ OS ಯಾವುದು, ಆಪರೇಟಿಂಗ್ ಸಿಸ್ಟಮ್ ಲಿನಕ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಮತ್ತೆ ಏನೇನು ಸಪೋರ್ಟ್ ಮಾಡುತ್ತೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನಿಮ್ಗೆ ಚೇಂಜಸ್ ಮಾಡಿ ಕೇಳುವಂಥದ್ದು 4G ಸಪೋರ್ಟ್ ಮಾಡುತ್ತೆ, ವೈಫೈ ಸಪೋರ್ಟ್ ಮಾಡುತ್ತೆ, ಎಥರ್ನೆಟ್ ಇರುತ್ತೆ, ಮತ್ತು USB ಆಪ್ಷನ್ಸ್ ಇರ್ತವೆ, ಮತ್ತು ಆಡಿಯೋ ಮತ್ತು HDMI ಇದರಲ್ಲಿ ನೋಡೋಕೆ ಸಿಗುವಂಥದ್ದು. ಮತ್ತು ಫ್ರೀ ಲೋಡೆಡ್ ಲರ್ನಿಂಗ್ ಇರುತ್ತೆ, ಕೋಡಿಂಗ್ ಇರುತ್ತೆ, ಪ್ರೊಡಕ್ಟಿವಿಟಿ ಟೂಲ್ಗಳಿರ್ತವೆ. ಮತ್ತು ಇದು ಆಫ್ಲೈನಲ್ಲಿ ಕೂಡ ವರ್ಕ್ ಆಗುತ್ತೆ. ಆಫ್ಲೈನಲ್ಲಿ ಕೂಡ ವರ್ಕ್ ಆಗಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಆನ್ ಡಿವೈಸಲ್ಲಿ ಒಂದು AI ಕೋರ್ನ ಕೂಡ ಇನ್ಸ್ಟಾಲ್ ಮಾಡಿದ್ದಾರೆ. AI ಕೋರ್ ಇರುತ್ತೆ. ಸೊ ಅದು AI ಆ್ಯಪ್ಗಳನ್ನ, ಬೇರೆ AI ಆ್ಯಪ್ಗಳನ್ನ ವಿತೌಟ್ ಇಂಟರ್ನೆಟ್ ಕೂಡ ಅಂದರೆ ಆಫ್ಲೈನಲ್ಲಿ ಕೂಡ ರನ್ ಮಾಡ್ತಿರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂತಂದರೆ ಬುದ್ಧ ಅನ್ನುವಂತಹ ಒಂದು ಪ್ರೀಲೋಡೆಡ್ ಸಾಫ್ಟ್ವೇರ್ನ ಇದರಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಏನಂತಂದರೆ ಇದು AI ಅಂದರೆ ಕಲಿಸೋದಕ್ಕೆ ಅಂತ ಇರೋದಂತಲ್ವಾ. ಸೊ ಇದೇನು ಮಾಡುತ್ತೆ ಅಂತಂದರೆ ಈ ಒಂದು ಡೆಸರ್ಟ್ ಸಿಲೆಬಸ್ ಏನಿರುತ್ತಲ್ಲ, ಸೊ ಮಕ್ಕಳುಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಅದರ ಸಿಲೆಬಸ್ನ ಪೂರ್ತಿ ಇದಕ್ಕೆ ಫೀಡ್ ಮಾಡಿರ್ತಾರೆ. ಇನ್ನು ಸ್ವಲ್ಪ ಬೆಂಗಳೂರು ಟೆಕ್ ಸಮಿಟ್ ಬಗ್ಗೆ ನೋಡಬೇಕು ಅಂತಂದ್ರೆ, ಯಾಕಂದ್ರೆ ಆಲ್ರೆಡಿ ಒಂದ್ಸಲ ಬೆಂಗಳೂರು ಟೆಕ್ ಸಮಿಟ್ ಬಗ್ಗೆ ಕೇಳಿದ್ದಾರೆ, KSL ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಒಂದು 28ನೇ ಎಡಿಷನ್ ಆಗ್ತಾ ಇದೆ. ಇದನ್ನು ಕಂಡಕ್ಟ್ ಮಾಡ್ತಿರುವಂಥದ್ದು ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ IT BT ಅಂಡ್ STPI ಅಂತಂದ್ರೆ ಸಾಫ್ಟ್ವೇರ್ ಟೆಕ್ನಾಲಜಿಕಲ್ ಪಾರ್ಕ್ಸ್ ಇನ್ ಇಂಡಿಯಾ ಅಂತೇಳಿ ಬೇರೆ ಸಾಫ್ಟ್ವೇರ್ ಪಾರ್ಕ್ಸ್ಗಳು ಇರುತ್ತವಲ್ಲ ಅವೆಲ್ಲ ಸೇರಿ ಮಾಡಿರುವಂಥದ್ದು. ಮೇಜರ್ಲಿ ಬಂದು ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್ IT BT ಅಂತ ನೆನ್ಪಿಟ್ಕೊಳ್ಳಿ. ಥೀಮ್ ಇಸ್ ವೆರಿ ಇಂಪಾರ್ಟೆಂಟ್. ಈ ವರ್ಷ ಥೀಮ್ ಬಂದು ಫ್ಯೂಚರೈಸ್ ಅಂತೇಳಿ ನೆನ್ಪಿಟ್ಕೊಳ್ಳಿ. ಫ್ಯೂಚರೈಸ್ ಅನ್ನೋಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಬೇರೆ ಗ್ಲೋಬಲ್ ಲೀಡರ್ಸು, ಪಾಲಿಸಿ ಮೇಕರ್ಸು, ಇನ್ವೆಸ್ಟರ್ಸು, ಸ್ಟಾರ್ಟ್ಅಪ್ಸ್ಗಳು, ಇನ್ವೆಸ್ಟರ್ಸ್ಗಳೆಲ್ಲರೂ ಸೇರಿಸಿ ಡಿಸ್ಕಷನ್ ಮಾಡುವಂಥದ್ದು. ಮುಂದೆ ಹೇಗೆ AIನ ಟೆಕ್ನಾಲಜಿನ ಹೇಗೆ ಇಂಪ್ರೂವ್ ಮಾಡಬೇಕು ಕರ್ನಾಟಕದಲ್ಲಿ, ಇದ್ರ ಬಗ್ಗೆ, ಅಥವಾ ಹೆಂಗೆ ಅಪ್ಲಿಕೇಶನ್ ಮಾಡಬೇಕು, ಹೆಂಗೆ ಪಾಲಿಸಿ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ಗಳನ್ನ ಅಟ್ರಾಕ್ಟ್ ಮಾಡಬೇಕು. ಸೊ ಇದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಸೊ ಬೇರೆ ಫ್ಯೂಚರ್ ಟೆಕ್ನಾಲಜೀಸ್ ಮತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ಗೆ ಕರ್ನಾಟಕದಲ್ಲಿರುವಂಥ ಸ್ಕೋಪ್ ಏನು, ಇದ್ರ ಬಗ್ಗೆ ನೋಡ್ತಾ ಹೋಗ್ತಾರೆ. ಮುಖ್ಯವಾಗಿ ಫೋಕಸ್ ಮಾಡುವಂಥದ್ದು ಟೆಕ್ನಾಲಜಿ, ಅದು ಡೀಪ್ ಟೆಕ್ನಾಲಜಿ ಆಗ್ಬೋದು, ಬಯೋಟೆಕ್ನಾಲಜಿ ಆಗ್ಬೋದು, ಹೆಲ್ತ್ ಟೆಕ್ನಾಲಜಿ ಆಗ್ಬೋದು, ಸೆಮಿ ಕಂಡಕ್ಟರ್, AI, ಈ ರೀತಿಯಾಗಿ ಬೇರೆ ಟೆಕ್ನಾಲಜಿಗಳನ್ನ ಕುರಿತಾಗಿ ಇಲ್ಲಿ ಚರ್ಚೆ ಆಗುತ್ತೆ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ ಇನ್ನೊಂದು ಸ್ಕೀಮ್ ಬಗ್ಗೆ ಇದೆ. ಇದು ಕರ್ನಾಟಕ ಪೊಲೀಸ್ ಅವರೇ ಲಾಂಚ್ ಮಾಡಿರುವಂಥದ್ದು ಸನ್ ಮಿತ್ರ ಅಂತಂದ್ರೆ ಬ್ರೇಕ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸನ್ ಅಂತಂದ್ರೆ ಒಳ್ಳೆಯವ ಅಂತ, ಮಿತ್ರ ಅಂದ್ರೆ ಒಳ್ಳೆ ಸ್ನೇಹಿತ ಅಂತೇಳಿ. ಸೊ ಕರ್ನಾಟಕ ಪೊಲೀಸರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸನ್ ಮಿತ್ರ, ನಿಮಗೆ ಪೊಲೀಸ್ ಬದಲು ಒಬ್ಬ ಒಳ್ಳೆಯ ಸ್ನೇಹಿತನ ಕೊಡ್ತೀವಿ ಅಥವಾ ಒಬ್ಬ ಮೆಂಟರ್ನ ಕೊಡ್ತೀವಿ. ಯಾರಿಗೆ ಅಂತಂದರೆ ಯಾರು ಡ್ರಗ್ ಅಬ್ಯೂಸರ್ಸ್ ಇರ್ತಾರಲ್ಲ ಅಥವಾ ಡ್ರಗ್ಗಿಂದ ಸಫರ್ ಮಾಡಿರ್ತಾರಲ್ಲ, ಸೊ ಅವ್ರುಗಳಿಗೆ ರಿಹ್ಯಾಬಿಲಿಟೇಷನ್ ಮಾಡಬೇಕು, ಸಸ್ಟೈನಬಲ್ ಸಪೋರ್ಟ್ ಕೊಡಬೇಕು, ಮತ್ತು ಅವ್ರನ್ನ ಮಾನಿಟರ್ ಮಾಡಬೇಕು. ಏನಕ್ಕೆ ಮಾನಿಟರ್ ಮಾಡಬೇಕು, ಮತ್ತು ಅವರು ಅದೇ ಒಂದು ಇಶ್ಯೂಗೆ, ಅದೇ ಒಂದು ಚಾಳಿಗೆ ಬೀಳದೇ ಇರಲಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮಾನಿಟರ್ ಮಾಡಬೇಕು ಅಂತೇಳಿ ಈ ಒಂದು ಸ್ಕೀಮ್ನ ತರ್ತಾ ಇರೋಂಥದ್ದು. ಹೆಸರು ನೆನ್ಪಿಟ್ಕೊಳ್ಳಿ, ಸನ್ ಮಿತ್ರ, ಕರ್ನಾಟಕ ಪೊಲೀಸರು ಲಾಂಚ್ ಮಾಡ್ತಾ ಇರೋಂಥದ್ದಾಗಿರುತ್ತೆ. ಇಲ್ಲಿ ಪೊಲೀಸರು ಪನಿಷ್ಮೆಂಟು ಅನ್ನೋದಕ್ಕಿಂತ ಈ ಎಂಪತಿ, ಗೈಡೆನ್ಸ್ ಮತ್ತು ಸ್ಟ್ರಕ್ಚರ್ಡ್ ರಿಹ್ಯಾಬಿಲಿಟೇಷನ್ ವೇನಲ್ಲಿ ಅವ್ರನ್ನ ಆ ಒಂದು ಚಟದಿಂದ ಆಚೆ ಬರೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಇದು ಕರ್ನಾಟಕ ಸ್ಟೇಟ್ ವೈಸ್ ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಡೆಡಿಕೇಟೆಡ್ ಆಗಿ ಒಂದು ಹೆಲ್ಪ್ ಡೆಸ್ಕ್ ಕೂಡ ತರ್ತಾ ಇದ್ದಾರೆ. ಆ ಹೆಲ್ಪ್ ಡೆಸ್ಕ್ ಹೆಸರು ಬಂದು ಸನ್ ಮಿತ್ರ ಅಂತೇಳಿ. ಪ್ರತಿ ಪೊಲೀಸ್ ಸ್ಟೇಷನಲ್ಲೂ ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಏನಂತಂದರೆ ಕೆಲವ್ರನ್ನ ಯಾರು ಡ್ರಗ್ ಅಬ್ಯೂಸರ್ಸ್ ಇರ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೊಬ್ಬರು ಮೆಂಟರ್ನ ಅಸೈನ್ ಮಾಡ್ತಾರೆ. ಮತ್ತು ಈ ವಿಚಾರ ಸಾಕಷ್ಟು ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಮತ್ತು ಅವ್ರದ್ದು ಹೆಂಗೆ ಪ್ರೋಗ್ರೆಸ್ ಆಗ್ತಾ ಇದೆ ಅದನ್ನೆಲ್ಲ ಟ್ರ್ಯಾಕ್ ಮಾಡ್ತಾ ಇರ್ತಾರೆ.
ಅದ್ರ ಮತ್ತೆ ಬೇರೆಯವ್ರ ಜೊತೆನೂ ಇವರು ಕೋಆರ್ಡಿನೇಷನ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಯಾರಾದರೂ ಸೈಕ್ಯಾಟ್ರಿಸ್ಟ್ಗಳು ಬೇಕು, ಹೆಲ್ತ್ ಅಡ್ವೈಸರ್ಸ್ ಬೇಕು, ಅವ್ರ ಜೊತೆ ಲಿಂಕಲ್ಲಿ ಇರ್ತಾರೆ. ಮತ್ತೆ ಬೇರೆಯವ್ರ ಜೊತೆ ಹೆಲ್ಪ್ ತಗೋಬಹುದು. ಫಾರ್ ಎಕ್ಸಾಂಪಲ್ ಅವರು ಮೇನ್ ಫೋಕಸ್ ಬಂದು ಸ್ಟೂಡೆಂಟ್ಸ್ ಆಗಿರ್ತಾರೆ, ಇವರ ಗುರಿ ಬಂದು ಸ್ಟೂಡೆಂಟ್ಸ್ ಆಗಿರ್ತಾರೆ. ಸೊ ಹಾಗಾಗಿ ಟೀಚರ್ಸ್ ಆಗ್ಬೋದು, ಲೋಕಲ್ ಲೀಡರ್ಸ್ ಆಗ್ಬೋದು, NGO ಆಗ್ಬೋದು, ಅವೇರ್ನೆಸ್ ಗ್ರೂಪ್ ಆಗ್ಬೋದು. ಸೊ ಇದಕ್ಕೆಲ್ಲದಕ್ಕೂ ಯಾವ ರೀತಿ ಸಪೋರ್ಟ್ ಸಿಗುತ್ತೋ ಅವರೆಲ್ಲ ಸಪೋರ್ಟ್ ತಗೊಂಡು ಈ ಒಂದು ಸನ್ಮಿತ್ರ ಪ್ರೋಗ್ರಾಮ್ನ ನಡೆಸುವಂಥದ್ದಾಗಿರುತ್ತೆ. ಅಂದರೆ ಹೋಲಿಸ್ಟಿಕ್ ರಿಕವರಿ, ಅಲ್ಲಿ ಬರೀ ಅವ್ರಿಗೆ ಪನಿಷ್ಮೆಂಟ್ ಕೊಡೋದು ಬಿಡಿಸೋದು ಅಂತಲ್ಲ, ಅವ್ರ ಕೌನ್ಸಿಲಿಂಗ್ ಕೊಡುವಂಥದ್ದು, ಸೋಷಿಯಲ್ ರಿಹಬಿಲಿಟೇಷನ್ ನಡೆಸುವಂಥದ್ದು, ಮತ್ತು ಒಂದು ಏನು ಮತ್ತೆ ಆ ಚಾಳಿಗೆ ಬೀಳ್ತಾರಲ್ಲ ಅದನ್ನ ತಪ್ಪಿಸುವಂಥದ್ದು. ಸೊ ಈ ರೀತಿಯಾಗಿ ಮಾಡುವಂಥದ್ದಾಗಿರುತ್ತೆ. ನೆನ್ಪಿಟ್ಕೊಳ್ಳಿ ಸನ್ಮಿತ್ರ ಸ್ಕೀಮು. ಇನ್ನು ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ, ಸೈಬರ್ ಕ್ರೈಮ್ ಟ್ರೈನಿಂಗ್ ಲ್ಯಾಬ್ ಅಂತ ಒಂದು ಟ್ರೈನಿಂಗ್ ಲ್ಯಾಬ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ನಿಮ್ಗೆ ಸಿಂಪಲ್ ಕ್ವಶನ್ ಕೇಳ್ತಾರೆ ಎಲ್ಲಿ ಅಂತ, ಕಲಬುರಗಿ ಡಿಸ್ಟಿಕ್ ಅಂತ ನೆನ್ಪಿಟ್ಕೊಂಡ್ರೆ ಸಾಕು. ಬೆಳಗಾವಿಯ ಈ ಚೆನ್ನಮ್ಮ ಝೂ ಏನಿದೆಯಲ್ಲ, ರಾಣಿ ಚೆನ್ನಮ್ಮ ಝೂ, ಅಲ್ಲಿ ಏನಾಗಿದೆ ಅಂತಂದರೆ ಸುಮಾರು 31 ಕೃಷ್ಣ ಮೃಗಗಳು ಮೃತಪಟ್ಟಿದ್ದು. 31 ಕೃಷ್ಣ ಮೃಗಗಳು ಸೊ ಈಗ ಅದಕ್ಕೆ ಏನೋ ಗೊತ್ತಾಗಿರೋದು ಅಂತಂದರೆ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದ ಅವು ಸಾವನ್ನಪ್ಪಿವೆ. ಬಹುಶಃ ನಿಮ್ಗೆ ಕೇಳ್ಬೋದು ಯಾವ ಬ್ಯಾಕ್ಟೀರಿಯಾ ಅಂತ ಹೇಳ್ಬಿಟ್ಟು. ಹೆಮೋರಜಿಕ್ ಸೆಪ್ಟಿಸೇಮಿಯಾ ಅಂತ ನೆನ್ಪಿಟ್ಕೊಳ್ಳಿ. ಹೆಮೋರಜಿಕ್ ಸೆಪ್ಟಿಸೇಮಿಯಾ ಅನ್ನೋ ಒಂದು ಬ್ಯಾಕ್ಟೀರಿಯಲ್ ಡಿಸೀಸಿಂದ ಈ ಒಂದು 37 ಕೃಷ್ಣ ಮೃಗಗಳು ಸತ್ತಿದ್ವು. ಸೊ ಏನಾಗುತ್ತೆ ಅಂದರೆ, ಯಾವ ರೀತಿ ಬ್ಯಾಕ್ಟೀರಿಯಾಗಳು ಸ್ಪ್ರೆಡ್ ಆಗ್ತವೆ ಅಂತಂದರೆ, ಕಂಟಾಮಿನೇಟ್ ವಾಟರ್ ಆಗ್ಬೋದು, ಅಥವಾ ಸಾಯಿಲಿಂದ ಆಗ್ಬೋದು, ನಾಸಲ್ ಡಿಸ್ಚಾರ್ಜ್, ಮೂಗಿನಿಂದ ಅಥವಾ ಬಾಯಿಂದ ಬರುವಂಥ ರಸಗಳಿಂದ ಆಗ್ಬೋದು. ಸೊ ಇದರಿಂದ ಸ್ಪ್ರೆಡ್ ಆಗಿ ಒಂದಕ್ಕೊಂದು ಅಂಟುರೋಗದ ಥರ ಅಂಟ್ಕೊಂಡು ಈಗ ಇದಾಗಿದೆ. ಸೊ ಏನು ಇದಕ್ಕೆ ಸೊಲ್ಯೂಷನ್ ಅಂತಂದರೆ, ಸದ್ಯಕ್ಕಿರುವಂಥದ್ದು ಕ್ವಾರಂಟೈನ್ ಮಾಡಬೇಕು ಅಂತೇಳಿ ಸರ್ಕಾರ ಡಿಸೈಡ್ ಮಾಡಿದೆ. ಸೊ ಮುಂದೆ ಯಾವ ರೀತಿ ಅಪ್ಡೇಟ್ ಆಗುತ್ತೆ ನೋಡೋಣ.